ವೆಲ್ಕಮ್ ಟು ಐಡಾಸ್ ಫೋರಂ. ಸಾವಿರಕ್ಕೂ ಅಧಿಕ ಪ್ರಶ್ನೆ ಪತ್ರಿಕೆಗಳ ಚರ್ಚೆಗೆ ತಮಗೆಲ್ಲರಿಗೂ ಸುಸ್ವಾಗತ. ನಾನು ನಿಮ್ಮ ಗುರುನಾಥ್ ಕನ್ನೋಳಿ. ಹೊಸ ವಿನೂತನವಾಗಿ ನಮ್ಮ ಐಡಾಸ್ ಫೋರಂ ವತಿಯಿಂದ ಸಾವಿರಕ್ಕೂ ಅಧಿಕ ಪ್ರಶ್ನೆ ಪತ್ರಿಕೆಗಳ ಚರ್ಚೆ ಮಾಡಿ ವಿವರಣೆ ಸಹಿತ ನೀಡಲು ಹೊರಟಿದ್ದೇವೆ. KPSC ಹಿಡಿದು KSP, KE ಬೋರ್ಡು, UPSC, SSC, RRB ವಿವಿಧ ಎಲ್ಲ ಇಲಾಖೆಗಳ ಸಂಪೂರ್ಣ ಪ್ರಶ್ನೆ ಪತ್ರಿಕೆಗಳ ಚರ್ಚೆ ಮಾಡಲು ಹೊರಟಿದ್ದೇವೆ. ಇದಕ್ಕೆ ನಿಮ್ಮ ಸಹಕಾರ ತುಂಬಾ ಅಗತ್ಯ. ಇನ್ನು ನಮ್ಮ ಐಡಾಸ್ ಫೋರಂ ವತಿಯಿಂದ ವಿವಿಧ ಕೋರ್ಸ್ಗಳನ್ನು ಲಾಂಚ್ ಮಾಡ್ತಾ ಇದ್ದೀವಿ. ಅವು ಯಾವಂತಂದರೆ NCERT ವಿಡಿಯೋಸು, DCRT, ಎಲ್ಲ ತಮಿಳುನಾಡು ರಾಜ್ಯದ ಪಠ್ಯಪುಸ್ತಕಗಳು ಹಿಸ್ಟ್ರಿ ಆಯಿತು. ಇನ್ನು GK ಟ್ರಿಕ್ಸ್ಗಳು, ಇನ್ನು ಸಾವಿರಕ್ಕೂ ಅಧಿಕ ಪ್ರಶ್ನೆ ಪತ್ರಿಕೆ ಚರ್ಚೆ, ಇವೆಲ್ಲ ನಿಮಗೆ ಐಡಾಸ್ ಫೋರಂ ಅಂತ ಸರ್ಚ್ ಮಾಡಿದ್ವಿ. ಅಲ್ಲಿ ಪ್ಲೇ ಲಿಸ್ಟ್ ಮುಖಾಂತರ ನೀವು ನೋಡಬಹುದು. ಇಲ್ಲಿದೆ ನೋಡಿ, ಕ್ವಶನ್ ಪೇಪರ್ ಸಾಲ್ವ್ಡ್ ಅಂತ ಇಲ್ಲಿ ನಮ್ದಿದೆ ನೋಡಿ, ಸಾವಿರಕ್ಕೂ ಅಧಿಕ ಪ್ರಶ್ನೆ ಪತ್ರಿಕೆ ಚರ್ಚೆ. ಇಲ್ಲಿ ಕೂಡ ಸಿಗುತ್ತೆ ನಿಮ್ಗೆ. ಪ್ಲೇ ಲಿಸ್ಟ್ನಲ್ಲಿ ಹೋಗಿ ಕ್ವಶನ್ ಪೇಪರ್ಸ್ ಅಂತ ಇದೆ ನೋಡಿ, ಅಲ್ಲಿ KS, FD, STA, PSI, PDO ಈ ಥರ ಕೊಟ್ಟಿದೆ ನೋಡಿ. ಅಲ್ಲಿ ನೀವು ನೋಡ್ಬೋದು, ವಿಡಿಯೋಗಳ ಲಿಸ್ಟ್ ಸಿಗುತ್ತೆ ಅಲ್ಲಿ ಪ್ಲೇ ಲಿಸ್ಟ್ನಲ್ಲಿ. ಅಲ್ಲಿ ಕೂಡ ನನ್ನ ವಿಡಿಯೋಗಳು, ಪ್ರತಿಯೊಂದು ವಿಡಿಯೋಗಳನ್ನು ನೋಡ್ಬೋದು. ಅದೇ ರೀತಿ NCERT ವಿಡಿಯೋಸ್ಗಳು, ಜಿಯೋಗ್ರಫಿ, ಹಿಸ್ಟ್ರಿ, ಸೈನ್ಸು ಇವತ್ತು ಕೂಡ ಅಲ್ಲಿ ಸಿಗುತ್ತೆ. ಇನ್ನು DCRT ವಿಡಿಯೋಗಳು ಅಲ್ಲಿ ಪ್ಲೇ ಲಿಸ್ಟ್ನಲ್ಲಿ ಮಾಡಲಾಗಿದೆ. ಇನ್ನು ಎಲ್ಲ ತಮಿಳುನಾಡು ರಾಜ್ಯದ ಪಠ್ಯಪುಸ್ತಕಗಳ ವಿಡಿಯೋ ಕೂಡ ನೋಡಬಹುದು. ಇನ್ನು GK ಟ್ರಿಕ್ಸ್ ಇದೇ ಥರ ಸಿಗುತ್ತೆ. ಇನ್ನು ಮುಂದೆ ಇನ್ನೂ ಅನೇಕ ಕೋರ್ಸ್ಗಳನ್ನು ಲಾಂಚ್ ಮಾಡಲಾಗುವುದು ನಮ್ಮ ಐಡಾಸ್ ಫೋರಂ ವತಿಯಿಂದ. ಇನ್ನೂ ಅನೇಕ ಕೋರ್ಸ್ಗಳನ್ನು ಲಾಂಚ್ ಮಾಡಲು ನಾವು ಹೊರಟಿದ್ದೇವೆ. ಇನ್ನು ಈಗ ನಾವು ಹೊರಟಿದ್ದು ಡಿಸ್ಕಷನ್ ಮಾಡಲು ಹೊರಟಿರುವುದು 2005ರಲ್ಲಿ ನಡೆದ FDA ಸಾಮಾನ್ಯ ಜ್ಞಾನ ಪ್ರಶ್ನೆ ಪತ್ರಿಕೆ ಭಾಗ 2. ಈಗಾಗಲೇ ಭಾಗ 1 ಕೆಳಗಡೆ ಲಿಂಕನ್ನು ಕೊಡಲಾಗಿರುತ್ತೆ. ಅಲ್ಲಿ ಕೂಡ ನೀವು ಇದರ ಲಿಂಕನ್ನು ನೋಡ್ಬೋದು. ಭಾಗ 1 1ರಿಂದ 50 ಪ್ರಶ್ನೆಗಳು ಈಗಾಗಲೇ ಡಿಸ್ಕಷನ್ ಮಾಡಲಾಗಿದೆ. ಉಳಿದ 51ರಿಂದ 100ರವರೆಗೆ ಪಾರ್ಟ್ 2 ಅಂತ ಮಾಡ್ತಾ ಇದ್ದೀವಿ. ಪ್ರತಿ ವಿಡಿಯೋಗಳು ನಿಮ್ಗೆ ಗೊತ್ತಿರಬೇಕು. ಪಾರ್ಟ್ 2 ಮಾಡ್ತಾ ಇದ್ದೀವಿ. ಪಾರ್ಟ್ 1, ಪಾರ್ಟ್ 2 ಮಾಡೋದಲ್ಲಿ ನಿಮ್ಗೆ ಅದರ ಲಿಂಕನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡಲಾಗಿರುತ್ತೆ. ಈಗ ಸ್ಟಾರ್ಟ್ ಮಾಡೋಣ 2005ರಲ್ಲಿ ನಡೆದ FDA ಪ್ರಶ್ನೆ ಪತ್ರಿಕೆ ಬಗ್ಗೆ. ಫಸ್ಟ್ ಕ್ವಶನ್ ಏನಿದೆ ನೋಡಿ, 51ನೇ ಕ್ವಶನ್ನು. ಇತ್ತೀಚೆಗೆ ನಡೆದ ವಿಂಬಲ್ಡನ್ 2005ರಲ್ಲಿ ಸಾನಿಯಾ ಮಿರ್ಜಾ ಅವರು ಯಾರ ವಿರುದ್ಧ ಗೆಲುವು ಪಡೆದಿರೋದು ಕರೆಂಟ್ ಅಫೇರ್ಸ್ ಪ್ರಶ್ನೆಯಾಗಿದೆ. ಯಾರಂತಂದರೆ ಸರಿಯಾದ ಉತ್ತರ ಸಾನಿಯಾ ಮಿರ್ಜಾ ಅವರು ಯಾರ ವಿರುದ್ಧ ಗೆಲ್ಲಿರ್ತಾರೆ? ಅಕಿಯಾಕೋ ಮೊರಗೌಮಿ ವಿರುದ್ಧ ಜಯ ಗಳಿಸಿರ್ತಾರೆ. ಈ ಥರ ಕೇಳ್ತಾರೆ. ಟೆನ್ನಿಸ್ ಕ್ರೀಡೆಗಳ ಬಗ್ಗೆ ಪ್ರತಿಯೊಂದು ಒಂದು ಕ್ವಶನ್ ಇರುತ್ತೆ. ಅಲ್ಲಿ ಕೂಡ ನೀವು ಪ್ರತಿಯೊಂದು ಕ್ವಶನ್ಗಳ ಮಿಸ್ ಮಾಡಲಿ ನೋಡಬೇಕು. ಕರೆಂಟ್ ಅಫೇರ್ಸ್ನಲ್ಲಿ ಕ್ರೀಡೆಗಳ ಬಗ್ಗೆ ಪ್ರತಿ ಎಕ್ಸಾಮ್ನಲ್ಲಿ ಒಂದು ಕ್ವಶನ್ ಪೇಪರ್ ತೆಗಿತಾನೆ, ಒಂದು ಕ್ವಶನನ್ನು ತೆಗಿತಾನೆ. ಇನ್ನು ಸಾನಿಯಾ ಮಿರ್ಜಾ ಅವರ ಬಗ್ಗೆ ನಿಮಗೆ ಗೊತ್ತಿರಬೇಕು. 2015ರಲ್ಲಿ ಇವರಿಗೆ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ ಸಿಗುತ್ತೆ. ಇನ್ನು 2004ರಲ್ಲಿ ಅರ್ಜುನ್ ಪ್ರಶಸ್ತಿ, 2004ರಲ್ಲಿ ಅರ್ಜುನ್ ಪ್ರಶಸ್ತಿ ಲಭಿಸಿದೆ ಸಾನಿಯಾ ಮಿರ್ಜಾ ಅವರು. ಇವರು ಟೆನ್ನಿಸ್ ಆಟಗಾರ್ತಿಯವರು, ತೆಲಂಗಾಣದ ಹೈದರಾಬಾದಿನವರು ಇವರು. ಇನ್ನು 2016ರಲ್ಲಿ ಪದ್ಮಭೂಷಣ ಪ್ರಶಸ್ತಿ ಲಭಿಸಿದೆ ಇವರಿಗೆ ಸಾನಿಯಾ ಮಿರ್ಜಾ ಅವರಿಗೆ. ನೆಕ್ಸ್ಟ್ ಪ್ರಶ್ನೆ ನೋಡಿ, ನೇರ ತೆರಿಗೆಗಳಲ್ಲಿ ವಿಧಿಸಲಾಗಿರುವ ಹೊಸ ಕಂದಾಯ ಯಾವುದು? ಕಾರ್ಪೊರೇಟ್ ತೆರಿಗೆ, ಸಂಸತ್ತಿನ ತೆರಿಗೆ, ಉಡುಗೊರೆ ತೆರಿಗೆ, ಫ್ರಿಂಜ್ ಬೆನಿಫಿಟ್ ತೆರಿಗೆ. ಯಾವುದಂತಂದರೆ ಅದು ಕರೆಂಟ್ ಅಫೇರ್ಸ್ ಪ್ರಶ್ನೆ ಆಗಿದೆ. ಇದು ಫ್ರಿಂಜ್ ಬೆನಿಫಿಟ್ ತೆರಿಗೆ ಆಗಿತ್ತು. ಸರಿಯಾದ ಉತ್ತರ ಫ್ರಿಂಜ್ ಬೆನಿಫಿಟ್ ತೆರಿಗೆ ಯಾವಾಗ ಜಾರಿಗೆ ತರ್ತಾರೆ? 2005ರಲ್ಲಿ UPA ಗೌರ್ಮೆಂಟ್ ತರುತ್ತೆ. 2005ರಲ್ಲಿ. ಮತ್ತು 2009ರಲ್ಲಿ UPA ಗೌರ್ಮೆಂಟ್ ಇದನ್ನು ತೆಗೆದು ಹಾಕಲಾಗಿದೆ. 2009ರಲ್ಲಿ ಫ್ರಿಂಜ್ ಬೆನಿಫಿಟ್ ತೆರಿಗೆಯನ್ನು ತೆಗೆದು ಹಾಕಲಾಗಿದೆ. 2009ರಲ್ಲಿ. 2005ರಾಗ ಬರುತ್ತೆ. ಹೊಳ್ಳಿ 2009ರಲ್ಲಿ ತೆಗೆದು ಹಾಕ್ತಾರೆ. ನೆಕ್ಸ್ಟ್ ನೋಡಿ, ಭಾರತದ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಅವರಿಗೆ 2005ರ ಜುಲೈ 8ರಂದು ಆಕ್ಸ್ಫರ್ಡ್ ವಿಶ್ವವಿದ್ಯಾನಿಲಯ ನೀಡಿದ ಗೌರವ ಪದವಿ ಯಾವುದು? ಡಾಕ್ಟರ್ ಆಫ್ ಫಿಲಾಸಫಿ, ಡಾಕ್ಟರ್ ಆಫ್ ಸೈನ್ಸ್, ಡಾಕ್ಟರ್ ಆಫ್ ಲೆಟರ್ಸ್, ಡಾಕ್ಟರ್ ಆಫ್ ಸಿವಿಲ್ ಲಾ ಯಾವುದು ಲಭಿಸಿದೆ ಅಂತ. ಇದು ಕೂಡ ಕರೆಂಟ್ ಅಫೇರ್ಸ್ ಪ್ರಶ್ನೆಯಾಗಿದೆ. ಡಾಕ್ಟರ್ ಆಫ್ ಸಿವಿಲ್ ಲಾ ಪ್ರಶಸ್ತಿ ಸಿಕ್ಕಿರುತ್ತೆ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ದಾಗ. 2004ರಿಂದ 2014ರವರೆಗೆ 2 ಬಾರಿ ಪ್ರಧಾನಮಂತ್ರಿ ಆಗಿರ್ತಾರೆ ಮನಮೋಹನ್ ಸಿಂಗ್ ಅವರು UPA ಗೌರ್ಮೆಂಟಲ್ಲಿ. ಇವರು ಮೊದಲು RBI ಗವರ್ನರ್ ಇರ್ತಾರೆ. ಮನಮೋಹನ್ ಸಿಂಗ್ ಅವರು ಮೊದಲು RBI ಗವರ್ನರ್ ಆಗಿ, ತದನಂತರ ಹಣಕಾಸು ಮಂತ್ರಿಯಾಗಿ, ಹಣಕಾಸು ಮಂತ್ರಿ PV ನರಸಿಂಹರಾವ್ ಸರ್ಕಾರದಲ್ಲಿ ಹಣಕಾಸು ಮಂತ್ರಿ ಇರ್ತಾರೆ ಮನಮೋಹನ್ ಸಿಂಗ್ ಅವರು. ತದನಂತರ ರಾಜ್ಯಸಭೆಯಿಂದ ಆಯ್ಕೆ ಆಗಿ 2 ಬಾರಿ ಪ್ರಧಾನಮಂತ್ರಿ ಆದವರು ಯಾರಂತಂದರೆ ಮನಮೋಹನ್ ಸಿಂಗ್ ಅವರು. 2004ರಿಂದ 2014ರವರೆಗೆ ರಾಜ್ಯಸಭೆಯಿಂದ ಆಯ್ಕೆಯಾಗಿರ್ತಾರೆ. ಈ ಪ್ರಸ್ತುತ ಕೂಡ 2020ರಲ್ಲಿ ಮತ್ತೆ ರಾಜ್ಯಸಭೆಗೆ ಆಯ್ಕೆಯಾಗಿದ್ದಾರೆ ಮನಮೋಹನ್ ಸಿಂಗ್ ಅವರು. ನೆಕ್ಸ್ಟ್ ನೋಡಿ, ಇತ್ತೀಚೆಗೆ ಪ್ರಕಟಿಸಲಾದ ರಾಷ್ಟ್ರೀಯ ಸಿನಿಮಾ ಪ್ರಶಸ್ತಿಗಳಲ್ಲಿ ಕನ್ನಡದ ಬೇರು ಎಂಬ ಚಿತ್ರಕ್ಕೆ ಪ್ರಾದೇಶಿಕ ಭಾಷೆಗಳಲ್ಲಿ ಅತ್ಯುತ್ತಮ ಕಥಾಚಿತ್ರ ಎಂಬ ಪ್ರಶಸ್ತಿ ನೀಡಲಾಯಿತು. ಈ ಚಿತ್ರದ ನಿರ್ದೇಶಕರು ಯಾರು? ಇದು ಕೂಡ ಕರೆಂಟ್ ಅಫೇರ್ಸ್ ಪ್ರಶ್ನೆಯಾಗಿದೆ. ಯಾರು ಇರ್ತಾರೆ ಬೇರು ಚಿತ್ರದ ನಿರ್ದೇಶಕರು ಅಂತಂದರೆ ಶೇಷಾದ್ರಿ ಅವರು ಇರ್ತಾರೆ. ಸರಿಯಾದ ಉತ್ತರ ಶೇಷಾದ್ರಿ. ಈ ಥರ ಕೇಳ್ತಾನೆ. ನೆಕ್ಸ್ಟ್ ನೋಡಿ, ಈ ಮಧ್ಯೆ ದೇಶೀಯವಾಗಿ ನಿರ್ಮಿತವಾಗಿ ಪೈಲಟ್ ರಹಿತ ಟಾರ್ಗೆಟ್ ವಿಮಾನವನ್ನು IAFಗೆ ಸೇರ್ಪಡೆ ಮಾಡಲಾಯಿತು. ಈ ವಿಮಾನದ
ಹೆಸರು ಏನು ಅಂತ ಕೇಳಿದ್ರೆ ಇದು ಕೂಡ ಕರೆಂಟ್ ಅಫೇರ್ಸ್ ಪ್ರಶ್ನೆಗೆ ಯಾವುದೇ ಆನ್ಸರ್ ಅಂತಂದ್ರೆ ಲಕ್ಷ್ಯ. ಸರಿಯಾದ ಉತ್ತರ ಯಾವುದು? ಲಕ್ಷ್ಯ. ಇದನ್ನು ಯಾವ ಸಂಸ್ಥೆ ಅಭಿವೃದ್ಧಿಪಡಿಸಿದೆ ಅಂತಂದ್ರೆ ಲಕ್ಷ್ಯ DRDO ಅಭಿವೃದ್ಧಿಪಡಿಸಿದ ಇದು ಪೈಲಟ್ ರಹಿತ ಯುದ್ಧ ವಿಮಾನ ಯಾವುದು? ಪೈಲಟ್ ರಹಿತ ಯುದ್ಧ ವಿಮಾನವನ್ನ ಲಕ್ಷ್ಯ ಎಂಬ ಯುದ್ಧ ವಿಮಾನವನ್ನು DRDO ಸಂಸ್ಥೆ ಅಭಿವೃದ್ಧಿಪಡಿಸಿದೆ. ಪ್ರಸ್ತುತ DRDO ಮುಖ್ಯಸ್ಥರು ಯಾರಿದ್ದಾರೆ? ಸತೀಶ್ ರೆಡ್ಡಿ ಅವರಿದ್ದಾರೆ. DRDOದ ಮುಖ್ಯಸ್ಥರು ಸತೀಶ್ ರೆಡ್ಡಿ ಅವರಿದ್ದಾರೆ. ನೆಕ್ಸ್ಟ್ ನೋಡಿ, ಯಾವ ವರ್ಷದ ಚುನಾವಣೆಯಲ್ಲಿ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಮೊಟ್ಟ ಮೊದಲ ಬಾರಿಗೆ 8 ರಾಜ್ಯಗಳಲ್ಲಿ ತನ್ನ ಪ್ರಾಬಲ್ಯವನ್ನು ಕಳೆದುಕೊಂಡಿತು? 1962, 1967, 1972, 1977. ಯಾವಾಗ ಅಂತಂದರೆ 1977ರಲ್ಲಿ 8 ರಾಜ್ಯಗಳಲ್ಲಿ ಕಾಂಗ್ರೆಸ್ ತನ್ನ ಪ್ರಾಬಲ್ಯವನ್ನು ಕಳೆದುಕೊಳ್ಳುತ್ತೆ. ಯಾಕಂತಂದರೆ ಯಾವಾಗ ಇಂದಿರಾ ಗಾಂಧಿಯವರು ತುರ್ತು ಪರಿಸ್ಥಿತಿ ಹೇದ ಪರಿಣಾಮವಾಗಿ 8 ರಾಜ್ಯಗಳಲ್ಲಿ ಕಾಂಗ್ರೆಸ್ಸೇತರ ಸರ್ಕಾರ ಬರುತ್ತೆ. ಅದಲ್ಲದೆ ಕಾಂಗ್ರೆಸ್ಸೇತರ ಮೊದಲ ಪ್ರಧಾನಮಂತ್ರಿ ಅವರು ಆಗ್ತಾರೆ. ಭಾರತದ ಮೊದಲ ಕಾಂಗ್ರೆಸ್ಸೇತರ ಪ್ರಧಾನಮಂತ್ರಿ ಯಾರಂತಂದರೆ ಮೊರಾರ್ಜಿ ದೇಸಾಯಿ ಅವರು 1977ರಲ್ಲಿ ಕಾಂಗ್ರೆಸ್ಸೇತರ ಪ್ರಧಾನಿಯಾಗಿ ನೇಮಕವಾಗ್ತಾರೆ. ಜನತಾ ಪಕ್ಷದಿಂದ ಮೊರಾರ್ಜಿ ದೇಸಾಯಿ ಅವರು ನೇಮಕಗೊಳ್ಳುತ್ತಾರೆ. ನೆಕ್ಸ್ಟ್ ನೋಡಿ, ಸಾರ್ಕ್ ರೂಪಿಸುವುದಕ್ಕೆ ಪ್ರೇರಣೆ ನೀಡಿದ ರಾಷ್ಟ್ರ ಯಾವುದು? ಭಾರತ, ಪಾಕಿಸ್ತಾನ್, ಶ್ರೀಲಂಕಾ, ಬಾಂಗ್ಲಾದೇಶ. ಯಾವುದಂತಂದರೆ ಬಾಂಗ್ಲಾದೇಶದ ಯಾರು ಪ್ರೇರಣೆ ನೀಡ್ತಾರೆ? ಬಾಂಗ್ಲಾದೇಶದ ಯಾರಪ್ಪ ಅಂತಂದರೆ ಮೊಹಮ್ಮದ್ ರೈಮಾನ್ ಅವರು ಪ್ರೇರಣೆ ನೀಡಿರ್ತಾರೆ. ಯಾರಂತಂದರೆ ಬಾಂಗ್ಲಾದೇಶದ ಮೊಹಮ್ಮದ್ ರೈಮಾನ್ ಅವರು ಸಾರ್ಕ್ ಸಂಘಟನೆ ಸ್ಥಾಪಿಸಲು ಪ್ರೇರಣೆಯನ್ನು ನೀಡ್ತಾರೆ. ಇದು ಯಾವಾಗ ಸ್ಟಾರ್ಟ್ ಆಯಿತು ಸಾರ್ಕ್ ಅಂತಂದರೆ 1985 ಡಿಸೆಂಬರ್ 8, 1985 ಡಿಸೆಂಬರ್ 8ರಂದು ಸಾರ್ಕ್ ಸಂಘಟನೆ ಸ್ಟಾರ್ಟ್ ಆಗುತ್ತೆ. ದಕ್ಷಿಣ ಏಷ್ಯಾಗಳ ಒಕ್ಕೂಟ ಅಂತ ಅರ್ಥ. ಸಾರ್ಕ್ ಅಂತಂದರೆ ಸೌತ್ ಏಷ್ಯನ್ ರೀಜನಲ್ ಕಾರ್ಪೊರೇಷನ್ ಅಂತ ಅರ್ಥ. ಎಷ್ಟು ರಾಷ್ಟ್ರಗಳು ಇದ್ದಾರೆ ಅಂತಂತಂದರೆ ಮಾಲ್ಡೀವ್ಸು, ಭೂತಾನು, ಬಾಂಗ್ಲಾ, ಶ್ರೀಲಂಕಾ, ಪಾಕಿಸ್ತಾನ, ಅಫ್ಘಾನಿಸ್ತಾನ, ಇಂಡಿಯಾ, ನೇಪಾಳ. ಇದ್ರ ಬಗ್ಗೆ ಒಂದು ಟ್ರಿಕ್ಸ್ ಇದೆ. ಏನಪ್ಪ ಸಾರ್ಕ್ ರಾಷ್ಟ್ರಗಳು ನೆನಪಿಡಿದು ಈಜಿ ಅಂತಂತಂದರೆ MBBS ಪೇನ್ ಅಂತ ನೆನ್ಪಿಟ್ಕೊಂಡ್ಬಿಡಿ. ಸಾರ್ಕ್ ರಾಷ್ಟ್ರಗಳ ಸದಸ್ಯರ ರಾಷ್ಟ್ರಗಳು MBBS ಪೇನ್ ಅಂತ ನೆನ್ಪಿಟ್ಕೊಂಡ್ಬಿಡಿ. ಇದ್ರ ಬಗ್ಗೆ ಟ್ರಿಕ್ಸ್ ಮಾಡಿದ್ದೀವಿ ನಮ್ಮ ಐಡಾಸ್ಪರ್ ವತಿಯಿಂದ. ಅಲ್ಲಿ ಕೂಡ ನೀವು ನೋಡ್ಬೋದು ಟ್ರಿಕ್ಸ್ ವಿಡಿಯೋಗಳಲ್ಲಿ ಸಾರ್ಕ್ ರಾಷ್ಟ್ರಗಳು. ಅದೇನಿದೆ MBBS ಪೇನು. M ಅಂತಂದರೆ ಇಲ್ಲಿ ಮಾಲ್ಡೀವ್ಸು, ಮಯನ್ಮಾರ್ ಅಲ್ಲ, ಮಾಲ್ಡೀವ್ಸು. M ಅಂತಂದರೆ ಸಾರ್ಕ್ ರಾಷ್ಟ್ರಗಳಲ್ಲಿ. B ಅಂತಂದರೆ ಭೂತಾನು, B ಅಂತಂದರೆ ಬಾಂಗ್ಲಾ, S ಅಂತಂದರೆ ಶ್ರೀಲಂಕಾ, ಪಾಕಿಸ್ತಾನ, ಅಫ್ಘಾನಿಸ್ತಾನ, I ಅಂದರೆ ಇಂಡಿಯಾ, N ಅಂತಂದರೆ ನೇಪಾಳ. ಒಟ್ಟು 8 ರಾಷ್ಟ್ರಗಳಿವೆ ಸಾರ್ಕ್ ರಾಷ್ಟ್ರಗಳಲ್ಲಿ. ಒಟ್ಟು ಸದಸ್ಯ ರಾಷ್ಟ್ರಗಳು 8. ಇನ್ನು ಮುಂದಿನ ಸಾರ್ಕ್ ಶೃಂಗಸಭೆಯಲ್ಲಿ ನಡೆಯಲಿದೆ ಶ್ರೀಲಂಕಾದಲ್ಲಿ. ಇನ್ನು ಸಾರ್ಕ್ನ ಕೇಂದ್ರ ಕಚೇರಿ ನಿಮ್ಗೆ ಗೊತ್ತಿರಬೇಕು, ನೇಪಾಳದ ಕಠ್ಮಂಡು. ಎಲ್ಲಿದೆ ಸಾರ್ಕ್ ಕೇಂದ್ರ ಕಚೇರಿ? ನೇಪಾಳದ ಕಠ್ಮಂಡು. ನೆಕ್ಸ್ಟ್ ಪ್ರಶ್ನೆ ನೋಡಿ, ದಕ್ಷಿಣ ಏಷ್ಯಾದಲ್ಲಿ ಮಾವೋವಾದಿ ವಿದ್ರೋಹದ ಭೀತಿಗೆ ಸಿಲುಕಿರುವ ರಾಷ್ಟ್ರ ಯಾವುದು? ಶ್ರೀಲಂಕಾ, ನೇಪಾಳ, ಬಾಂಗ್ಲಾದೇಶ, ಭೂತಾನ್. ಯಾವುದಂತಂದರೆ ಸರಿಯಾದ ಉತ್ತರ ನೇಪಾಳ. ಇದು ಕೂಡ ಕರೆಂಟ್ ಅಫೇರ್ಸ್ ಪ್ರಶ್ನೆಯಾಗಿದೆ. ಇನ್ನು ನೇಪಾಳದ ವಿಶೇಷತೆ ಏನಂತ, ಅತಿ ಹೆಚ್ಚು ಹಿಂದೂಗಳನ್ನು ಹೊಂದಿರುವ ರಾಷ್ಟ್ರ ಯಾವುದು ಗೊತ್ತಿರಬೇಕು. ಅತಿ ಹೆಚ್ಚು ಹಿಂದೂಗಳನ್ನು, ಕೇವಲ ಹಿಂದೂಗಳನ್ನು ಹೊಂದಿರುವ ರಾಷ್ಟ್ರ ಕೂಡ ನೇಪಾಳ ಆಗಿದೆ. ನೇಪಾಳ ರಾಜಧಾನಿ ಕಠ್ಮಂಡು. ಭಾರತದ ನೆರೆ ರಾಷ್ಟ್ರಗಳಲ್ಲಿ ಕೂಡ ಇದೊಂದಾಗಿದೆ ನೇಪಾಳ. ನೆಕ್ಸ್ಟ್ ನೋಡಿ, 59ನೇ ಪ್ರಶ್ನೆ, ಇವುಗಳಲ್ಲಿ ಸರಿಯಾದ ಜೋಡಣೆ ಯಾವುದು? ಸಲ್ಮಾನ್ ರಶೀದಿ, ಪಾಲಿಮರ್ ದಿ ಕ್ಲೌನ್, ವಿಕ್ರಮ್ ಸೇಠ್, ಲೆಜೆಂಡ್ಸ್ ಆಫ್ ರಜಾಕ್, ಓವಿ ವಿಜಯನ್, ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್, ಅರುಂಧತಿ ರಾಯ್, ಎ ಸೂಟೇಬಲ್ ಬಾಯ್. ಯಾವುದಂತಂದರೆ ಸರಿಯಾದ ಜೋಡಣೆ ಅಂತಂದರೆ ಸಲ್ಮಾನ್ ರಶೀದಿ ಅವರದ್ದು ಬರೆದ ಕೃತಿಯಾದಂಥ ಪಾಲಿಮರ್ ದಿ ಕ್ಲೌನ್ ಇದು ಸರಿಯಾದ ಉತ್ತರ. ಇನ್ನು ಅರುಂಧತಿ ರಾಯ್ ಅವರು ಏನು ಬರೀತಾರೆ? ದಿ ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್ ಬರೀತಾರೆ. ಅರುಂಧತಿ ರಾಯ್ ಅವರು ಬರೆದ ಕೃತಿ ಯಾವುದು? ದಿ ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್ ಅಂತ ಅರುಂಧತಿ ರಾಯ್ ಅವರು ಬರೀತಾರೆ. ಇನ್ನು ಸಲ್ಮಾನ್ ರಶೀದಿ ಅವರು ಮತ್ತು ಮ್ಯಾನ್ ಬುಕರ್ ಪ್ರಶಸ್ತಿ ಯಾವ ಕೃತಿ ಸಿಕ್ಕಿದೆ ಅಂತಂದರೆ ಮಿಡ್ ನೈಟ್ ಚಿಲ್ಡ್ರನ್ ಕೃತಿಗೆ ಮ್ಯಾನ್ ಬುಕರ್ ಪ್ರಶಸ್ತಿ ಸಿಗುತ್ತೆ ಸಲ್ಮಾನ್ ರಶೀದಿ ಅವರಿಗೆ. ಅದಲ್ಲದೆ ಮತ್ತೆ ಯಾವ ಕೃತಿಗಳು ಬರೀತಾರೆ ಸಲ್ಮಾನ್ ರಶೀದಿ ಅವರು ಅಂತಂದರೆ ಮಿಡ್ ನೈಟ್ ಚಿಲ್ಡ್ರನ್ನು, ಸಟಾನಿಕ್ ವರ್ಸಸ್ ಅಂತ ಬರೀತಾರೆ. ಸಟಾನಿಕ್ ವರ್ಸಸ್ ಕೃತಿ ಕೂಡ ಸಲ್ಮಾನ್ ರಶೀದಿ ಅವರು ಬರೆದಾರೆ. ಇದು ಸೂಟೇಬಲ್ ಬಾಯ್ ಇದೆಯಲ್ಲ, ಇದು ವಿಕ್ರಮ್ ಸೇಠ್ ಅವರ ಕೃತಿ. ಯಾವುದು? ಸೂಟೇಬಲ್ ಬಾಯ್ ವಿಕ್ರಮ್ ಸೇಠ್ ಅವರು ಬರೆದ ಕೃತಿ ಅದು. ನೆಕ್ಸ್ಟ್ ನೋಡಿ, ಇವುಗಳಲ್ಲಿ ಯಾವುದು ಕೈಗಾರಿಕಾ ಕೆಲಸಗಾರರ ಕಾರ್ಮಿಕ ಸಂಘಟನೆ ಅಲ್ಲ? INTUC ಇಂಡಿಯನ್ ನ್ಯಾಷನಲ್ ಟ್ರೇಡ್ ಯೂನಿಯನ್ ಕಾಂಗ್ರೆಸ್, BKU, BMS, HMS. ಯಾವುದಂತಂದರೆ ಯಾವುದು ಕಾರ್ಮಿಕರ ಸಂಘಟನೆ ಆಗಿರೋದಲ್ಲ ಅಂತಂದರೆ ಇದು ಕೆಲಸಗಾರರ BKU ಆಗಿರುವುದಲ್ಲ. ಇದು ಇಂಡಿಯನ್ ನ್ಯಾಷನಲ್ ಟ್ರೇಡ್ ಯೂನಿಯನ್ ಕಾಂಗ್ರೆಸ್. ಇದು 1947ರಲ್ಲಿ ಸ್ಟಾರ್ಟ್ ಆಗುತ್ತೆ. ಕಾರ್ಮಿಕರ ಸಂಘಟನೆ 1947ರಲ್ಲಿ ಸ್ಟಾರ್ಟ್ ಆಗುತ್ತೆ. ಇದು BMS ಇದೆಲ್ಲ
ಭಾರತೀಯ ಮಜುಮ್ದಾರ್ ಸಂಘ ಕೂಡ 1955 ಸ್ಟಾರ್ಟ್ ಆಗುತ್ತೆ. ಇದು ಕೂಡ ಕಾರ್ಮಿಕರ ಸಂಘಟನೆ, ಕೆಲಸಗಾರರ ಸಂಘಟನೆ 1955 ಭಾರತ ಮಜುಮ್ದಾರ್ ಸಂಘ. ಇನ್ನು HMS ಇದೆಯಲ್ಲ, ಹಿಂದೂ ಮಜುಮ್ದಾರ್ ಸಂಘ, ಇದು ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತಂದ್ರೆ ಹಿಂದೂ ಮಜುಮ್ದಾರ್ ಸಂಘ 1948 ಹಿಂದೂ ಮಜುಮ್ದಾರ್ ಸಂಘ ಸ್ಟಾರ್ಟ್ ಆಗುತ್ತೆ. ಇವು ಕಾರ್ಮಿಕರ ಸಂಘಟನೆಗಳು, ಕೆಲಸಗಾರರ ಕಾರ್ಮಿಕ ಸಂಘಟನೆಗಳು ಯಾವ ಅಂತಂದ್ರೆ ಇಂಡಿಯನ್ ನ್ಯಾಷನಲ್ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ಸು, ಭಾರತೀಯ ಮಜುಮ್ದಾರ್ ಸಂಘ, ಹಿಂದೂ ಮಜುಮ್ದಾರ್ ಸಂಘ ಕೂಡ ಇವು ಕಾರ್ಮಿಕರ ಸಂಘಟನೆಗಳಿವೆ. ನೆಕ್ಸ್ಟ್ ಪ್ರಶ್ನೆ ನೋಡಿ, ಭಾರತದ ಚುನಾಯಿತ ಆಯೋಗದ ನಿಬಂಧನೆಗಳ ಪ್ರಕಾರ ಇವುಗಳಲ್ಲಿ ಯಾವುದು ರಾಷ್ಟ್ರೀಯ ಚುನಾವಣೆ ಪಕ್ಷ ಅಲ್ಲ? BSP, CPIM, BJP, RJD. ಯಾವುದಂತಂದ್ರೆ RJD ಆಗಿರುವುದಿಲ್ಲ. RJD ಪಕ್ಷದ ಸ್ಥಾಪಕ ಯಾರಂತಂದ್ರೆ ಲಾಲು ಪ್ರಸಾದ್ ಯಾದವ್ ಅವರು. ಇವರು ಬಿಹಾರ್ ಮೂಲದವರು. ಲಾಲು ಪ್ರಸಾದ್ ಯಾದವ್ ಅವರು ಬಿಹಾರ್ ಮೂಲದವರು. ಉಳಿದ 3 ಪಕ್ಷಗಳು BJP, CPIM, BSP ಇವೆಲ್ಲ ರಾಷ್ಟ್ರೀಯ ಪಕ್ಷಗಳು. ರಾಷ್ಟ್ರೀಯ ಪಕ್ಷ ಘೋಷಣೆ ಮಾಡೋದು ಯಾವುದಂತ ಚುನಾವಣೆ ಆಯೋಗಗಳು ರಾಷ್ಟ್ರೀಯ ಪಕ್ಷ ಅಂತ ಘೋಷಣೆ ಮಾಡುವ ಹಕ್ಕಿರುವುದು ಕೇವಲ ಚುನಾವಣೆ ಆಯೋಗಕ್ಕೆ ಮಾತ್ರ. ರಾಜ್ಯ ಚುನಾವಣಾ ಆಯೋಗ ಹೊಡಿಸ್ತಾರೆ, ರಾಷ್ಟ್ರೀಯ ಪಕ್ಷಗಳನ್ನು ರಾಷ್ಟ್ರೀಯ ಚುನಾವಣಾ ಆಯೋಗ ಹೊಡಿಸುತ್ತೆ. ನೆಕ್ಸ್ಟ್ ಪ್ರಶ್ನೆ ನೋಡಿ, ಈ ಕೆಳಗೆ ಕೊಟ್ಟಿರುವ ಸಂಕೇತಗಳನ್ನು ಬಳಸಿ ಸರಿಯಾದ ಹೊಂದಾಣಿಕೆ ಯಾವುದು ಗುರುತಿಸಿ. ಪಟ್ಟಿ 1 ಏನು ಕೊಟ್ಟಿದ್ದಾರೆ, ಅವ್ರ ಹೆಸರುಗಳು ಕೊಟ್ಟಿದ್ದಾರೆ. ಪಟ್ಟಿ 2ಗಳಲ್ಲಿ ಅವರ ಕೃತಿಗಳನ್ನು ಕೊಟ್ಟಿದ್ದಾನೆ. ಪಟ್ಟಿ 1ರಲ್ಲಿ ಅವ್ರ ಹೆಸರು ಹೇಳುತ್ತೆ ನೋಡಿ. ಫಸ್ಟಿಗೆ ಜವಾಹರ್ಲಾಲ್ ನೆಹರು, MK ಗಾಂಧಿ, BR ಅಂಬೇಡ್ಕರ್, EMS ನಂಬೂದರಿಪಾಡ, ಈ ಕಡೆ ಕೃತಿಗಳೇನು ಕೊಟ್ಟಿದ್ದಾರೆ. ದಿ ಮಹಾತ್ಮ ಅಂಡ್ ಹಿಸ್ ದಮ್, ಹಿಂದೂ ಸ್ವರಾಜ, ಡಿಸ್ಕವರಿ ಆಫ್ ಇಂಡಿಯಾ, ಅನ್ಎಲಿಷನ್ ಆಫ್ ಕಾಸ್ಟ್. ಯಾವ್ದು ಬರೀತಾರೆ ಜವಾಹರ್ಲಾಲ್ ನೆಹರು ಅಂತಂದ್ರೆ ಡಿಸ್ಕವರಿ ಆಫ್ ಇಂಡಿಯಾ ಬರೀತಾರೆ. ಜವಾಹರ್ಲಾಲ್ ನೆಹರು ಅವರು ಡಿಸ್ಕವರಿ ಆಫ್ ಇಂಡಿಯಾ ಬರೀತಾರೆ. MK ಗಾಂಧೀಜಿಯವರು ಹಿಂದ್ ಸ್ವರಾಜ್ ಅಂತ ಬರೀತಾರೆ. ಅಂಬೇಡ್ಕರ್ ಅವರು ಅನ್ಹಿಲೇಷನ್ ಆಫ್ ಕಾಸ್ಟ್ ಅಂತ ಕೃತಿಯನ್ನು ಬರೀತಾರೆ. ಅನ್ಹಿಲೇಷನ್ ಆಫ್ ಕಾಸ್ಟ್ ಬರೆದವರು ಅಂಬೇಡ್ಕರ್ ಅವರು. EMS ನಂಬೂದರಿಪಾಡ್ ಅವರು ಬರೆದ ಕೃತಿ ಅಂತ ದಿ ಮಹಾತ್ಮ ಅಂಡ್ ಹಿಸ್ ದಮ್ ಅಂತ ಬರೆದ ಕೃತಿ ಅವರು. ES ನಂಬೂದರಿಪಾಡ್ ಯಾವುದಂತಾನೆ ಸರಿಯಾದ ಆನ್ಸರ್ 3241 ಆಗುತ್ತೆ. 3241 ಇಲ್ಲಿ ಕೊಟ್ಟಿರೋದು ಯಾವ್ದು ನೋಡಿ, 3241 ಆಪ್ಷನ್ ಡಿ 3241. EMS ನಂಬೂದರಿಪಾಡದಲ್ಲ ಭಾರತದ ಮೊಟ್ಟ ಮೊದಲ ಕಾಂಗ್ರೆಸ್ಸೇತರ ಮುಖ್ಯಮಂತ್ರಿಯವರು. EMS ನಂಬೂದರಿಪಾಡ್ ಅವರು ಭಾರತದ ಮೊಟ್ಟ ಮೊದಲ ಕಾಂಗ್ರೆಸ್ಸೇತರ ಮುಖ್ಯಮಂತ್ರಿ ಅಂತಂದ್ರೆ ಇವರು ನಂಬೂದರಿಪಾಡ್ ಅವರು. ಯಾವ ರಾಜ್ಯದವರು ಅಂತ ಕೇರಳದ ಮುಖ್ಯಮಂತ್ರಿ ಆತಾರೆ. ಕಾಂಗ್ರೆಸ್ಸೇತರ ಮುಖ್ಯಮಂತ್ರಿ ಅಂತಂದ್ರೆ EMS ನಂಬೂದರಿಪಾಡ. ಕರ್ನಾಟಕದ ಕಾಂಗ್ರೆಸ್ಸೇತರ ಮುಖ್ಯಮಂತ್ರಿ ಯಾರಂತಂದ್ರೆ ರಾಮಕೃಷ್ಣ ಹೆಗಡೆ ಅವರು. ನೆನಪಿನಲ್ಲಿ ಇಟ್ಕೊಳ್ಳಿ. ಯುರೋಪ್ ಒಕ್ಕೂಟದ ಸಂವಿಧಾನವನ್ನು ತಿರಸ್ಕರಿಸಿದ ರಾಷ್ಟ್ರ ಯಾವುದು? ಜರ್ಮನಿ, ಪೋರ್ಚುಗಲ್, ಸ್ಪೇನ್, ಫ್ರಾನ್ಸ್. ಅವಾಗ ಯಾವುದೇ ಸರಿಯಾದ ಉತ್ತರ ಫ್ರಾನ್ಸು. ಈ ಪ್ರಸ್ತುತ ಯುರೋಪ್ ಒಕ್ಕೂಟಗಳ ರಾಷ್ಟ್ರಗಳ ಸದಸ್ಯ ರಾಷ್ಟ್ರಗಳು ಎಷ್ಟಿವೆ ಪ್ರಸ್ತುತ ಅಂತಂದರೆ 27 ಮೊದಲು 28 ಇತ್ತು. ಮೂಲ ರಾಷ್ಟ್ರಗಳು ಎಷ್ಟಿತ್ತು? 28 ಇತ್ತು. ಇತ್ತೀಚೆಗೆ ಇಂಗ್ಲೆಂಡ್ ರಾಷ್ಟ್ರ ಹೊರ ಬಂದಿದೆ. ಬ್ರೆಕ್ಸಿಟ್ ಒಪ್ಪಂದದ ಮೂಲಕ ಇಂಗ್ಲೆಂಡ್ ಬ್ರೆಕ್ಸಿಟ್ ಆಗಿದೆ, ಹೊರ ನಡೆದಿದೆ ಯುರೋಪ್ ಒಕ್ಕೂಟದಿಂದ. ಬ್ರಿಟನ್ ರಾಷ್ಟ್ರ ಹೊರ ನಡೆದಿದೆ. ಈ ಯೂರೋ ನಾಣ್ಯಗಳನ್ನು ಹೊಂದಿರುವ ರಾಷ್ಟ್ರಗಳಿಗೆ ಗೊತ್ತಿರಬೇಕು. ಯುರೋಪ್ ಒಕ್ಕೂಟದಲ್ಲಿ 19 ರಾಷ್ಟ್ರಗಳು ಯೂರೋ ನಾಣ್ಯ ಅಥವಾ ಯೂರೋ ಕರೆನ್ಸಿಯನ್ನು ಹೊಂದಿವೆ. ಈ ಫ್ರಾನ್ಸ್ ಕೂಡ ಯುರೋಪ್ ಒಕ್ಕೂಟದಲ್ಲಿ ಸದ್ಯ ಪ್ರಸ್ತುತ ಇದೆ. 27 ರಾಷ್ಟ್ರಗಳಿಗೆ ಕೂಡ ಫ್ರಾನ್ಸ್ ಅದರಲ್ಲಿ ಒಂದು ಸದಸ್ಯ ರಾಷ್ಟ್ರ ಹೊಂದಿದೆ. ಅವಾಗ ಪರೀಕ್ಷೆ ನಡೆದಾಗ ಫ್ರಾನ್ಸ್ ತಿರಸ್ಕರಿಸಿದ ರಾಷ್ಟ್ರ ಆಗಿತ್ತು. ಆದರೆ ಈ ಪ್ರಸ್ತುತ ಯುರೋಪ್ ಒಕ್ಕೂಟದ ಸದಸ್ಯ ರಾಷ್ಟ್ರಗಳಲ್ಲಿ ಫ್ರಾನ್ಸ್ ಕೂಡ ಒಂದಾಗಿದೆ. ನೆಕ್ಸ್ಟ್ ನೋಡಿ, ಸ್ಟಾಕ್ ವೇಲ್ಸ್ನ ಭೂಗತ ರೈಲ್ವೆ ನಿಲ್ದಾಣದಲ್ಲಿ ಈ ಕೆಳಕಂಡ ಯಾವ ಸಂದೇಶದ ಮೇಲೆ ಲಂಡನ್ ಪೊಲೀಸರಿಂದ ಒಬ್ಬ ನಿರಪರಾಧಿ ವ್ಯಕ್ತಿಯು 2005 ಜುಲೈ 21 ಗುಂಡಿಟ್ಟು ಕೊಲ್ಲಲ್ಪಟ್ಟನು? ಯಾವುದಂತಂದ್ರೆ ಇದು ಕರೆಂಟ್ ಅಫೇರ್ಸ್ ಪ್ರಶ್ನೆಯಾಗಿದೆ. ಅವನು ಸ್ಫೋಟಕಗಳನ್ನು ಎಸೆದಿದ್ದ ಎಂಬ ಸಂದೇಹದ ಮೂಲಕ. ಇದು ಕೂಡ ಕರೆಂಟ್ ಅಫೇರ್ಸ್ ಪ್ರಶ್ನೆಯಾಗಿದೆ. ಈ ಥರ ಕೇಳ್ತಾನೆ, ನೋಡ್ಕೊಳ್ಳಿ. ನೆಕ್ಸ್ಟ್ ನೋಡಿ 65ನೇ ಪ್ರಶ್ನೆ. ಇವುಗಳಲ್ಲಿ ಒಂದನ್ನು ಹೊರತುಪಡಿಸಿ ಉಳಿದೆಲ್ಲವುಗಳನ್ನೆಲ್ಲ ಉಗ್ರಗಾಮಿ ಸಂಘಟನೆಗಳು ಎಂದು ಗುರುತಿಸಲಾಗಿದೆ ಅಂತ ಅಪವಾದ ಯಾವುದು? ಲಷ್ಕರ್ ಇ ತೊಯ್ಬಾ, ಹಿಜ್ಬುಲ್ ಉಲ್ ಮುಜಾಹಿದೀನ್, ಆಲ್ ಪಾರ್ಟಿ ಹುರಿಯತ್ ಕಾನ್ಫರೆನ್ಸ್, ಅಲ್ ಖೈದಾ. ಯಾವುದಂತಂದ್ರೆ ಉಗ್ರ ಸಂಘಟನೆ ಅಲ್ಲದ ಯಾವುದಂತಂದ್ರೆ ಆಲ್ ಪಾರ್ಟಿ ಹುರಿಯತ್ ಕಾನ್ಫರೆನ್ಸ್. ಇದೊಂದು ಧಾರ್ಮಿಕ ಸಂಘಟನೆ ಆಗಿದೆ. ಇದೊಂದು ಧಾರ್ಮಿಕ ಸಂಘಟನೆ, ಮುಸ್ಲಿಂ ಧಾರ್ಮಿಕ ಸಂಘಟನೆ. ಆಲ್ ಪಾರ್ಟಿ ಹುರಿಯತ್ ಕಾನ್ಫರೆನ್ಸು ಇವು ಮುಸ್ಲಿಂಗಳ ಒಂದು ಸಂಘಟನೆ. ಉಳಿದಾದವೆಲ್ಲ ಲಷ್ಕರ್ ಇ ತೊಯ್ಬಾ, ಹಿಜ್ಬುಲ್ ಮುಜಾಹಿದೀನ್, ಅಲ್ ಖೈದಾ ಇವೆಲ್ಲ ಭಯೋತ್ಪಾದನಾ ಸಂಘಟನೆಗಳು. ಇವೆಲ್ಲ ಉಗ್ರಗಾಮಿ ಅಥವಾ
ಭಯೋತ್ಪಾದನೆ ಸಂಘಟನೆಗಳು. ನೆಕ್ಸ್ಟ್ ನೋಡಿ, G8 ರಾಷ್ಟ್ರಗಳ ಇತ್ತೀಚಿನ ಸಮಾವೇಶದಲ್ಲಿ ಯಾವ ನಿರ್ಣಯ ಕೈಗೊಳ್ಳಲಾಯಿತು? ಇದು ಕೂಡ ಕರೆಂಟ್ ಅಫೇರ್ಸ್ ಪ್ರಶ್ನೆ ಆಗಿದೆ. ಅವಾಗ ಯಾವ ನಿರ್ಣಯ ತಗೊಂಡಿರ್ತಾರೆ ಅಂತಂದರೆ ಆಫ್ರಿಕಾ ಖಂಡದ ದೇಶಗಳ ಬಡತನ ಮುಕ್ತವಾಗಲು ನೆರವು ನೀಡುವುದು. ಇದು ಪ್ರಸ್ತುತ G8 ಇಲ್ಲ, G7 ಇದೆ. ಯಾವ್ದು ಹೊರ ನಡೀತಂತೆ G8ದಿಂದ ಅಂತ ಅಂದರೆ ರಷ್ಯಾ ಹೊರ ನಡೆದ. ರಷ್ಯಾ ದೇಶವು G8 ರಾಷ್ಟ್ರದಿಂದ ಹೊರ ನಡೆದು ಪ್ರಸ್ತುತ G7 ಇದೆ. 2014ರಲ್ಲಿ ರಷ್ಯಾ G8ದಿಂದ ಹೊರ ನಡೆಯುತ್ತೆ. 2014ರಲ್ಲಿ ನಡೆದ ಪ್ರಸ್ತುತ ಯಾವುದಿದೆ G7 ರಾಷ್ಟ್ರಗಳು. ಅವು ಯಾವ G7 ರಾಷ್ಟ್ರಗಳು ಅಂತಂದ್ರೆ ಅಮೇರಿಕಾ, ಕೆನಡಾ, ಫ್ರಾನ್ಸು, ಜರ್ಮನಿ, ಜಪಾನ್, ಇಟಲಿ, ರಷ್ಯಾ. ಒಟ್ಟು 7 ರಾಷ್ಟ್ರಗಳು. ಇವು ಮುಂದುವರೆದ ರಾಷ್ಟ್ರಗಳು, ಜಗತ್ತಿನಲ್ಲಿ ಮುಂದುವರೆದ ರಾಷ್ಟ್ರಗಳು. ಇವು ಜಗತ್ತಿನಲ್ಲಿ ಕೇವಲ ಜನಸಂಖ್ಯೆ ಎಷ್ಟಿದೆ ಅಂತಂದರೆ 14%, 14%. ಇವು 7 ರಾಷ್ಟ್ರಗಳ ಜನಸಂಖ್ಯೆ. ಆದರೆ ಇವರ GDP ಅಥವಾ ಆದಾಯ ಎಷ್ಟಿದೆ ಅಂತಂದರೆ G7 ರಾಷ್ಟ್ರಗಳು ಅಂತಂದರೆ 60%. ಓವರ್ ಆಲ್ ವರ್ಲ್ಡಲ್ಲಿ ಎಷ್ಟಿದೆ ಇವ್ರದ್ದು ಆದಾಯ 7 ರಾಷ್ಟ್ರಗಳದು 60% ಇದೆ, 60%. ಇನ್ನು G7 ಶೃಂಗಸಭೆ 2019ರಲ್ಲಿ ನಡೀತೆ ಅಂತಂದರೆ 45ನೇದಂತಂದರೆ ಫ್ರಾನ್ಸ್ನಲ್ಲಿ ನಡೆದಿರುತ್ತೆ. ಅದು ವಿಶೇಷ ಏನಂತಂದರೆ ಅದರಲ್ಲಿ ಭಾರತ ಪ್ರಧಾನಮಂತ್ರಿ ಆದಂಥ ನರೇಂದ್ರ ಮೋದಿ ಅವರು ಭಾಗಿಯಾಗಿರ್ತಾರೆ. G7 ರಾಷ್ಟ್ರಗಳಲ್ಲಿ ಮೊದಲ ಶೃಂಗಸಭೆಗೆ ಭಾಗಿಯಾದ ಮೊದಲ ಪ್ರಧಾನಿ ಕೂಡ ಅವರೇ ಆಗಿದ್ದಾರೆ, ನರೇಂದ್ರ ಮೋದಿ ಅವರು. ಫ್ರಾನ್ಸ್ನ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಅವರು ಆಹ್ವಾನ ಮಾಡಿರ್ತಾರೆ ನರೇಂದ್ರ ಮೋದಿ ಅವರಿಗೆ G7 ರಾಷ್ಟ್ರಗಳ ಸಭೆಗೆ. ಫ್ರಾನ್ಸ್ನಲ್ಲಿ ನಡೆದಿತ್ತು 2019. ಇನ್ನು 2020ರಲ್ಲಿ ನಡೆಯಲಿದೆ ಅಂತಂದರೆ ಅಮೆರಿಕಾದಲ್ಲಿ ನಡೆಯಲಿದೆ. 2020 ಶೃಂಗಸಭೆ ಅಮೆರಿಕಾದಲ್ಲಿ ನಡೆಯಲಿದೆ, 46ನೇ ಸಭೆ. ನೆಕ್ಸ್ಟ್ ನೋಡಿ, ತನ್ನ ಶೀರ್ಷಿಕೆಯಲ್ಲಿ ದ ಫಾರ್ ಸೈಡ್ ಆಫ್ ದಿ ವರ್ಲ್ಡ್ ಎಂಬ ಬರಹ ಹೊಂದಿರುವ ಆಸ್ಕರ್ ಪ್ರಶಸ್ತಿ ವಿಜೇತ ಚಲನಚಿತ್ರದ ಹೆಸರೇನು? ಮಾಸ್ಟರ್ ಆ್ಯಂಡ್ ಕಮಾಂಡರ್, ಲಾರ್ಡ್ ಆಫ್ ದಿ ರಿಂಗ್ಸ್, $1 ಮಿಲಿಯನ್ ಬೇಬಿ, ಮ್ಯಾಟ್ರಿಕ್ ರಿಲೋಡೆಡ್. ಯಾವುದಂತಂದ್ರೆ ಇದು ಕೂಡ ಕರೆಂಟ್ ಅಫೇರ್ಸ್ ಪ್ರಶ್ನೆಯಾಗಿದೆ. ಯಾವುದಂತಂದ್ರೆ ಆ ಚಲನಚಿತ್ರ ಅಂದರೆ ಮಾಸ್ಟರ್ ಆ್ಯಂಡ್ ಕಮಾಂಡರ್. ಮಾಸ್ಟರ್ ಆ್ಯಂಡ್ ಕಮಾಂಡರ್ ಸರಿಯಾದ ಉತ್ತರ. ನೆಕ್ಸ್ಟ್ ನೋಡಿ, ಕ್ವಿಕ್ ಟೈಮ್ ಮಲ್ಟಿಮೀಡಿಯಾ ತಂತ್ರಜ್ಞಾನವನ್ನು ರೂಪಿಸಿದ ಕಂಪ್ಯೂಟರ್ ಸಂಸ್ಥೆ ಯಾವುದು? ವಿಪ್ರೋ, ಆ್ಯಪಲ್, ಇನ್ಫೋಸಿಸ್, ಡೆಲ್. ಯಾವುದಂತಂದರೆ ಆ್ಯಪಲ್ ಕಂಪ್ನಿಯು ಅಭಿವೃದ್ಧಿಪಡಿಸಿದ. ಆ್ಯಪಲ್ ಇದು ಅಮೆರಿಕ ಮೂಲದ ಕಂಪನಿ. ಆ್ಯಪಲ್ ಇದೊಂದು ಕಂಪ್ಯೂಟರ್ ಸಾಫ್ಟ್ವೇರ್ ಕಂಪನಿ. ಆ್ಯಪಲ್ ಅಂತ ಅನ್ನೋದು ಇದೊಂದು ಕಂಪ್ಯೂಟರ್ ಸಾಫ್ಟ್ವೇರ್ ಕಂಪನಿ ಆಗಿದೆ. ಆ್ಯಪಲ್ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಅಮೆರಿಕದ ಕ್ಯಾಲಿಫೋರ್ನಿಯಾದಲ್ಲಿ. ಇದರ ಸ್ಥಾಪಕ ಯಾರಂತಂದರೆ ಸ್ಟೀವ್ ಜಾಬ್ಸ್, ಓಜಾನೋ ಆ್ಯಕ್ಸ್ ಮತ್ತು ರೊನಾಲ್ಡ್ ರಾಯ್ ಅವರು. ಒಟ್ಟು 3 ಜನ ಕೂಡ ಆ್ಯಪಲ್ ಕಂಪನಿಯನ್ನು ಪ್ರಾರಂಭಿಸುತ್ತಾರೆ. ಇದರ ಕೇಂದ್ರ ಕಚೇರಿ ಹೇಳಿದ್ದೀನಿ ಅಮೆರಿಕದ ಕ್ಯಾಲಿಫೋರ್ನಿಯಾ. ನೆಕ್ಸ್ಟ್ ನೋಡಿ, ಕೇಂದ್ರ ಸರ್ಕಾರವು ಕೈಗೆತ್ತಿಕೊಂಡ ಯಾವ ವಿಷಯದ ಬಗ್ಗೆ ವಾಮ ಪಕ್ಷಗಳು ವಿರೋಧ ವ್ಯಕ್ತಪಡಿಸಿವೆ? ಇದು ಕೂಡ ಕರೆಂಟ್ ಅಫೇರ್ಸ್ ಪ್ರಶ್ನೆ ಆಗಿದೆ. ಅವಾಗ ಪರೀಕ್ಷೆ ನಡೆದಾಗ ಅದರ ಮೇಲೆ ವಿರೋಧ ಪಡಿಸಿರ್ತಾರೆ ಅಂತಂದರೆ ಲಾಭ ಗಳಿಸುತ್ತಿರುವ ಸಾರ್ವಜನಿಕ ಉದ್ಯಮಗಳು ಹೂಡಿಕೆ ಪರವಾರ. ಇದು ಕೂಡ ಕರೆಂಟ್ ಅಫೇರ್ಸ್ ಪ್ರಶ್ನೆಗೆ ಈ ರೀತಿ ಕೇಳ್ತಾನೆ. 2012ರಲ್ಲಿ ನಡೆಯಲಿರುವ ಒಲಿಂಪಿಕ್ಸ್ಗೆ ಸಂಬಂಧಿಸಿದ ಅಂತಿಮ ಸ್ಪರ್ಧೆಯಲ್ಲಿ ಲಂಡನ್ನ ಯಾವ ನಗರವನ್ನು ಹೊರಮಾಡಿತು? ಅಥೆನ್ಸ್, ಪ್ಯಾರಿಸ್, ಮ್ಯಾಡ್ರಿಡ್, ಬೀಜಿಂಗ್. ಯಾವುದಂತಂದರೆ 70ನೇ ಪ್ರಶ್ನೆಗೆ ಅಂತಂದರೆ ಪ್ಯಾರಿಸ್ನಲ್ಲಿ. ಇನ್ನು 2016ರಲ್ಲಿ ಎಲ್ಲಿ ನಡೀತಂದ್ರೆ ಬ್ರೆಜಿಲ್ನ ರಿಯೋ ಡಿ ಜನೈರೊಯಲ್ಲಿ ಒಲಿಂಪಿಕ್ಸ್ ಎಲ್ಲಿ ನಡೆಯಿತು? 2016 ಬ್ರೆಜಿಲ್ನ ರಿಯೋ ಡಿ ಜನೈರೊಲ್ಲಿ. ಇತ್ತೀಚೆಗೆ 2020ರಲ್ಲಿ ನಡೆಯಬೇಕಿತ್ತು. ಕಾರಣಾಂತರಗಳಿಂದ 2021ರಲ್ಲಿ ನಡೆಯಲಿದೆ ಒಲಿಂಪಿಕ್ಸು. 2020ರ ಬದಲಿಗೆ 2021ರಲ್ಲಿ ಜಪಾನ್ದ ಟೋಕಿಯೋದಲ್ಲಿ ನಡೆಯಲಿದೆ. 2021ರಲ್ಲಿ. ಇನ್ನು ಅಂತಾರಾಷ್ಟ್ರೀಯ ಒಲಿಂಪಿಕ್ಸ್ ಕಮಿಟಿ ಎಲ್ಲಿದೆ ಅಂತಂದರೆ ಸ್ವಿಟ್ಜರ್ಲ್ಯಾಂಡ್ದ ಲುಸಾನೆಯಲ್ಲಿ. ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿ ಎಲ್ಲಿದೆ ಅಂತಂದರೆ ಲುಸಾನೆ, ಇದು ಸ್ವಿಟ್ಜರ್ಲ್ಯಾಂಡ್ನಲ್ಲಿ. ಯಾವಾಗ ಸ್ಟಾರ್ಟ್ ಆಗಿದೆ ಅಂತಂದರೆ IOC ಅಥವಾ ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿ ಯಾವಾಗ ಸ್ಟಾರ್ಟ್ ಆಗಿದೆ? 1894ರಲ್ಲಿ ಇದು ಸ್ಟಾರ್ಟ್ ಆಗಿದೆ. ಈಗ ಪ್ರಸ್ತುತ ಇದರ ಮುಖ್ಯಸ್ಥರು ಯಾರಿದ್ದಾರೆ, ಅಧ್ಯಕ್ಷರು ಯಾರಿದ್ದಾರೆ ಅಂತಂದರೆ ಥಾಮಸ್ ಬ್ಯಾಚ್ ಅವರು ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯ ಅಧ್ಯಕ್ಷರಿದ್ದಾರೆ. ನೆನಪಿನಲ್ಲಿಟ್ಟುಕೊಳ್ಳಿ. ನೆಕ್ಸ್ಟ್ ನೋಡಿ, ಈ ಕೆಳಕಂಡ ಪಟ್ಟಿ 1ರಲ್ಲಿ ನಗರಗಳ ಹೆಸರುಗಳನ್ನು, ಪಟ್ಟಿ 2ರಲ್ಲಿ ವಿಮಾನ ನಿಲ್ದಾಣಗಳ ಹೆಸರುಗಳನ್ನು ಕೊಡಲಾಗಿದೆ. ಇವುಗಳಲ್ಲಿ ಸರಿಯಾಗಿ ಹೊಂದಾಣಿಕೆ ಯಾವುದು ಎಂಬುದನ್ನು ಕೆಳಗೆ ಕೊಟ್ಟಿರುವ ಸಂಕೇತಗಳ ಮೂಲಕ ಗುರುತಿಸಿ. ಪಟ್ಟಿ 1ರಲ್ಲಿ ಕೊಟ್ಟಿದ್ದಾರೆ ಆಮ್ಸ್ಟರ್ಡ್ಯಾಮ್, ಲಂಡನ್, ಪ್ಯಾರಿಸ್, ಅಥೆನ್ಸ್. ಪಟ್ಟಿ 2ರಲ್ಲಿ ಹಿದ್ರೋ, ಸ್ಟಿಪಾಲ್, ಎಲ್ ತೆರಾಯಿಸ್, ವೆನಿಜುಲಸ್ ಅಂತ ಕೊಟ್ಟಿದ್ದಾರೆ. ಆಪ್ಷನ್ 4ನೇದು ಏನು ಕೊಟ್ಟಿದ್ದಾರೆ ಪಟ್ಟಿ 2ರಲ್ಲಿ ಚಾರ್ಲ್ಸ್ ಡಿ ಗಾಲ್ ಅಂತ ಕೊಟ್ಟಿದ್ದಾರೆ. ಯಾವ ಮ್ಯಾಚ್ ಆಗುತ್ತೆ ನೋಡೋಣ ಬನ್ನಿ. ಪ್ರಶ್ನೆ ಇದು
ಆಮ್ಸ್ಟರ್ಡ್ಯಾಮಲ್ಲಿ ಯಾವುದಿದೆ ಅಂತಂದರೆ ವಿಮಾನ ನಿಲ್ದಾಣ, ಸ್ಟಿಪಾಲ್ ಇದೆ ಆಮ್ಸ್ಟರ್ಡ್ಯಾಮಲ್ಲಿ, ಸ್ಟಿಪಾಲು. ಲಂಡನ್ನಲ್ಲಿ ಬರುವುದು ಯಾವುದಂತಂದರೆ ಹಿದ್ರೋ ಅಥವಾ ಹಿಂದ್ರೋ ಅಂತ ಬರುತ್ತೆ ಲಂಡನ್ನಲ್ಲಿ. ಇನ್ನು ಪ್ಯಾರಿಸ್ನಲ್ಲಿ, ಫ್ರಾನ್ಸ್ ದೇಶದ ರಾಜಧಾನಿ ಪ್ಯಾರಿಸ್ನಲ್ಲಿ ಯಾವುದಂತ ಚಾರ್ಲ್ಸ್ ಡಿ ಗಾಲ್ ಅದು ಬರುತ್ತೆ ಪ್ಯಾರಿಸ್ನಲ್ಲಿ. ಇದು ಅಥೆನ್ಸು ಎಲ್ ಥೆರೈಸ್ ವೆನೆಜೋಲಸ್ ಅಂತ ಬರುತ್ತೆ. ಅಥೆನ್ಸ್ನಲ್ಲಿ ವಿಮಾನ ನಿಲ್ದಾಣಕ್ಕೆ ಯಾವ್ದು ಆನ್ಸರ್ ಆಗುತ್ತೆ? 2143 ಆಪ್ಷನ್ಸ್ ಯಾವ್ದು ಕೊಟ್ಟಿದೆ ನೋಡಿ. 2143 ಕೊಟ್ಟಿರುವುದು ಆಪ್ಷನ್ ಬಿ ಸರಿಯಾದ ಉತ್ತರ. ನೆಕ್ಸ್ಟ್ ನೋಡಿ, ಇತ್ತೀಚೆಗೆ ಆರಂಭಿಸಲಾದ ಸೇತು ಸಮುದ್ರ ಪರಿಯೋಜನೆಯು ಉದ್ದೇಶವೇನು? ಇದು ಕೂಡ ಕರೆಂಟ್ ಅಫೇರ್ಸ್ ಪ್ರಶ್ನೆ ಆಗಿದೆ. ಯಾವ ರೀತಿ ಕೇಳ್ತಾನೆ ಅಂತಂದ್ರೆ ಸರಿಯಾದ ಆನ್ಸರ್ ಅಂತಂದ್ರೆ, ಶ್ರೀಲಂಕಾ ಭಾರತಗಳ ನಡುವೆ ಪಾಕ್ ಜಲಸಂಧಿಯಲ್ಲಿ ಕಾಲುವೆ ಹೂಳೆತ್ತುವುದು ಯಾವುದು? ಶ್ರೀಲಂಕಾ ಮತ್ತು ಭಾರತಗಳ ನಡುವೆ ಪಾಕ್ ಜಲಸಂಧಿಯ ಕಾಲುವೆ ಹೂಳೆತ್ತುವುದು ಸರಿಯಾದ ಉತ್ತರ. ಇದು ಶ್ರೀಲಂಕಾ ಮತ್ತು ಭಾರತ ನಡುವೆ ಪಾಕ್ ಜಲಸಂಧಿ ಬರುತ್ತೆ, ಅಥವಾ ಅದಕ್ಕೆ ಇನ್ನೊಂದು ಏನಂತ ಕರೀತಾರೆ? ಯಾಡಮ್ ಸೇತುವೆ ಅಂತ ಕರಿತೀವಿ. ಯಾಡಮ್ ಸೇತುವೆ ಏನಂತ ಕರಿತೀವಿ? ಯಾಡಮ್ ಸೇತುವೆ ಕೂಡ ಅಂತ ಕರಿತೀವಿ. ಶ್ರೀಲಂಕಾ ಮತ್ತು ಭಾರತ ನಡುವೆ ಬರುವ ಏನಂತ ಕರಿತೀವಿ? ಯಾಡಮ್ ಸೇತುವೆ ಅಥವಾ ಯಾಡಮ್ ಬ್ರಿಡ್ಜು, ಪಾಕ್ ಜಲಸಂಧಿ ಕೂಡ ಅಂತ ಕರಿತೀವಿ. ಇನ್ನು ಶ್ರೀಲಂಕಾದಲ್ಲಿ ಇನ್ನೊಂದು ವಿಶೇಷ ಅಂತಂದರೆ ತಮಿಳು ಭಾಷೆ ಮಾತನಾಡುವ ದೇಶ ಕೂಡ ಒಂದು ಕೇಳಿದಾನೆ ಎಕ್ಸಾಮಲ್ಲಿ. ತಮಿಳು ಭಾಷೆ ಮಾತನಾಡುವ ದೇಶಗಳು ಯಾವ ಅಂತಂದರೆ ಭಾರತ, ಶ್ರೀಲಂಕಾ ಮತ್ತು ಸಿಂಗಾಪುರ್ಗಳಲ್ಲಿ ತಮಿಳು ಅತಿ ಹೆಚ್ಚಾಗಿ ಭಾಷೆಯನ್ನು ಮಾತನಾಡುವ ದೇಶಗಳು ಅಂತ ಕೇಳಿದಾನೆ. ಒಂದು ಸಾರಿ ಎಕ್ಸಾಮಲ್ಲಿ ಕೊಟ್ಟಿದ್ದ ಈ ರೀತಿ. ಶ್ರೀಲಂಕಾ ಬರುತ್ತೆ ನೋಡಿ, ತಮಿಳು ಭಾಷೆ ಮಾತನಾಡುವ ದೇಶ ಯಾವುದಂತಂದರೆ ಶ್ರೀಲಂಕಾ ಕೂಡ ಆಗುತ್ತೆ. ನೆಕ್ಸ್ಟ್ ಪ್ರಶ್ನೆ ನೋಡಿ, ಯಾವ ಕಾರಣಕ್ಕಾಗಿ ಪಾಕಿಸ್ತಾನಿ ಉಗ್ರಗಾಮಿಗಳು ಡೇನಿಯಲ್ ಪರ್ಲನ್ನು ಕೊಂದರು? ಇದು ಕೂಡ ಕರೆಂಟ್ ಅಫೇರ್ಸ್ ಪ್ರಶ್ನೆಯಾಗಿದೆ. ಏನಂತಂದರೆ, ಆತ ಒಬ್ಬ ಪತ್ರಿಕಾ ವರದಿಗಾರನಾಗಿದ್ದ. 9/11 ಅಂತಂದರೆ ನವೆಂಬರ್ 11ರಲ್ಲಿ ಪಾಕಿಸ್ತಾನದ ಎಷ್ಟರ ಮಟ್ಟಿಗೆ ಭಾಗಿದೆ ಎಂದು ತನಿಖೆ ಮಾಡುತ್ತಿದ್ದ. ಇವನನ್ನು ಹತ್ಯೆ ಮಾಡುತ್ತಾರೆ ಪಾಕಿಸ್ತಾನದಲ್ಲಿ. ಇದು ಕೂಡ ಕರೆಂಟ್ ಅಫೇರ್ಸ್ ಪ್ರಶ್ನೆಯಾಗಿದೆ, ಈ ಥರ ಕೇಳಬಹುದು. ನೆಕ್ಸ್ಟ್ ನೋಡಿ, ಇತ್ತೀಚೆಗೆ ನಿಧನರಾದ ರಾಮಕೃಷ್ಣ ಮಿಷನ್ ಸಂಸ್ಥೆಯ ಮುಖ್ಯಸ್ಥರು. ಇದು ಕೂಡ ಕರೆಂಟ್ ಅಫೇರ್ಸ್ ಪ್ರಶ್ನೆ ಆಗಿದೆ. ಯಾವುದಂತಂದ್ರೆ ಸರಿಯಾದ ಉತ್ತರ ಅಂತಂದರೆ ಸ್ವಾಮಿ ರಂಗನಾಥನಂದರು. ಈಗ ಪ್ರಸ್ತುತ ಯಾರಿದ್ದಾರೆ ರಾಮಕೃಷ್ಣ ಮಿಷನ್ ಅಧ್ಯಕ್ಷರು ಅಂತಂದರೆ ಸ್ವಾಮಿ ಆತ್ಮಾನಂದರು ಇದರ ಅಧ್ಯಕ್ಷರಿದ್ದಾರೆ. ರಾಮಕೃಷ್ಣ ಮಿಷನ್ ಸಂಸ್ಥೆ ಮುಖ್ಯಸ್ಥರಿಗೆ ಪ್ರಸ್ತುತ ಯಾರಿದ್ದಾರೆ? ಸ್ವಾಮಿ ಆತ್ಮಾನಂದರು. ಈ ರಾಮಕೃಷ್ಣ ಮಿಷನ್ ಸ್ಟಾರ್ಟ್ ಆಗಿ ನಿಮ್ಗೆ ಗೊತ್ತಿರಬೇಕು 1897ರಲ್ಲಿ ಸ್ವಾಮಿ ವಿವೇಕಾನಂದರು ಸ್ಟಾರ್ಟ್ ಮಾಡ್ತಾರೆ ರಾಮಕೃಷ್ಣ ಮಿಷನ್. ಕಲ್ಕತ್ತಾದ ಹತ್ತಿರ ಬೇಲೂರು ಮಠದಲ್ಲಿ ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಮಿಷನ್ ಅನ್ನು ಸ್ಟಾರ್ಟ್ ಮಾಡ್ತಾರೆ. ಸ್ವಾಮಿ ವಿವೇಕಾನಂದರ ಗುರುಗಳು ರಾಮಕೃಷ್ಣರಾಗಿರ್ತಾರೆ. ಅವರ ಬಗ್ಗೆ ಪ್ರಚಾರ ಮಾಡಲು ರಾಮಕೃಷ್ಣ ಮಿಷನ್ ಅನ್ನು ಸ್ವಾಮಿ ವಿವೇಕಾನಂದರು ಪ್ರಾರಂಭಿಸುತ್ತಾರೆ. ಇದು ನೆನಪಿನಲ್ಲಿ ಇಟ್ಟುಕೊಳ್ಳಿ. ನೆಕ್ಸ್ಟ್ ನೋಡಿ, 2002ರಲ್ಲಿ ಸಮೃದ್ಧವಾದ ನೈಸರ್ಗಿಕ ಅನಿಲ ನಿಕ್ಷೇಪವನ್ನು ಭಾರತದ ಯಾವ ಪ್ರದೇಶದಲ್ಲಿ ಪತ್ತೆ ಮಾಡಲಾಯಿತು? ಕಾವೇರಿ ಬೇಸಿನ್, ಆಪ್ಷನ್ ಬಿ ಕೃಷ್ಣಾ ಗೋದಾವರಿ ಬೇಸಿನ್, ರಾಜಸ್ಥಾನದ ಪೋಖ್ರಾನ್, ಹಿಮಾಚಲ ಪ್ರದೇಶ. ಎಲ್ಲಿ ಅಂತಂದರೆ ಕೃಷ್ಣಾ ಮತ್ತು ಗೋದಾವರಿಯ ಬೇಸಿನ್ ಹತ್ತಿರ ಇಲ್ಲಿ ನೈಸರ್ಗಿಕ ಅನಿಲ ಇದೆ ಎಂಬ ನಿಕ್ಷೇಪ ಇದೆ. ಅವಾಗ 2002ರಲ್ಲಿ ಇದನ್ನು ಅಧ್ಯಯನ ಮಾಡಿರ್ತಾರೆ. ಈ ಕೆಳಕಂಡ ವಿವರಣೆಗಳನ್ನು ಪರಿಶೀಲಿಸಿ. ಜರ್ಮನಿ G4 ರಾಷ್ಟ್ರಗಳ ಗುಂಪಿನ ಸದಸ್ಯ ರಾಷ್ಟ್ರ. ಹೇಳಿಕೆ ಬಿ ನೋಡಿ, ಚೀನಾ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ವಿಟೋ ಅಧಿಕಾರ ಹೊಂದಿದೆ. ಹೇಳಿಕೆ 3, ವಿಶ್ವ ಬ್ಯಾಂಕಿನ ಮುಖ್ಯ ಕಚೇರಿ ನ್ಯೂಯಾರ್ಕ್ ನಗರದಲ್ಲಿದೆ. ಇದರಲ್ಲಿ ಸರಿಯಾದ ವಿವರಣೆಗಳೆಂದರೆ ಎ ಮತ್ತು ಬಿ ಮಾತ್ರ, ಬಿ ಮತ್ತು ಸಿ ಮಾತ್ರ, ಎ ಮತ್ತು ಸಿ ಮಾತ್ರ. ಆಪ್ಷನ್ ಡಿ ಎ ಮಾತ್ರ. ಯಾವುದಂತಂದರೆ ಕೇವಲ ಎ ಮತ್ತು ಬಿ ಎರಡು ಸರಿವೆ. ಯಾಕಂತಂದರೆ G4 ರಾಷ್ಟ್ರಗಳಲ್ಲಿ ಜರ್ಮನಿ ಕೂಡ ಒಂದಾಗಿದೆ. ಚೀನಾ ಒಂದು ವಿಟೋ ಪವರ್ ಹೊಂದಿರುವ ರಾಷ್ಟ್ರ. G4 ರಾಷ್ಟ್ರಗಳು ಯಾವಂತಂದರೆ ಜರ್ಮನಿ, ಜಪಾನ್, ಇಂಡಿಯಾ ಮತ್ತು ಬ್ರೆಜಿಲ್. ಇವು ಒಟ್ಟು 4 ರಾಷ್ಟ್ರಗಳು ವಿಟೋ ಪವರ್ ಬಯಸಬೇಕಂತ ವಿಟೋ ಪವರ್ ಅಥವಾ ಕಾಯಂ ಸದಸ್ಯತ್ವ ಬೇಕಂತಂದ ಮುಂದುವರಿದ ರಾಷ್ಟ್ರಗಳಲ್ಲಿ ಕೂಡ ಇವು ಬೇಡಿಕೆಯನ್ನು ಇಡುತ್ತವೆ. G4 ರಾಷ್ಟ್ರಗಳು ಜರ್ಮನಿ, ಜಪಾನು, ಇಂಡಿಯಾ ಮತ್ತು ಬ್ರೆಜಿಲ್. ಇವು ಒಟ್ಟು 4 ರಾಷ್ಟ್ರಗಳು ವಿಶ್ವಸಂಸ್ಥೆಗೆ ಕಾಯಂ ಸದಸ್ಯತ್ವ ಆಗಬೇಕಂತಂದು ಬೇಡುತ್ತಿವೆ. ಇನ್ನು ಚೀನಾ ಇದು ವಿಟೋ ಪವರ್ ಹೊಂದಿರುವ ರಾಷ್ಟ್ರ ಅಂತಂದರೆ ಚೀನಾ ಜೊತೆ ಫ್ರಾನ್ಸು, ರಷ್ಯಾ, ಅಮೇರಿಕಾ, ಚೀನಾ ಇಂಗ್ಲೆಂಡ್ ಒಟ್ಟು 5 ರಾಷ್ಟ್ರಗಳು ವಿಟೋ ಪವರ್ ಹೊಂದಿರುವ ರಾಷ್ಟ್ರಗಳು. ಒಟ್ಟು 5 ರಾಷ್ಟ್ರಗಳು. ಇನ್ನೊಂದ್ಸರಿ ಹೇಳ್ತೀನಿ ನೋಡಿ, ಫ್ರಾನ್ಸು, ರಷ್ಯಾ, ಅಮೇರಿಕಾ, ಚೈನಾ, ಇಂಗ್ಲೆಂಡ್ ಒಟ್ಟು 5 ರಾಷ್ಟ್ರಗಳು ವಿಟೋ ಪವರ್ ಹೊಂದಿವೆ.
ಇನ್ನು ವಿಶ್ವ ಬ್ಯಾಂಕಿನ ಕೇಂದ್ರ ಕಚೇರಿ ಎಲ್ಲಿದೆ ಅಂತಂದರೆ ವಾಷಿಂಗ್ಟನ್ ಡಿ ಸಿ ಅಮೆರಿಕದ ವಾಷಿಂಗ್ಟನ್ ಡಿ ಸಿಯಲ್ಲಿ ವಿಶ್ವ ಬ್ಯಾಂಕಿನ ಕೇಂದ್ರ ಕಚೇರಿ ಇದೆ. ನ್ಯೂಯಾರ್ಕ್ ನಗರದಲ್ಲಿ ಇಲ್ಲ. ಆ ಕಾರಣ ಕೇವಲ ಎ ಮತ್ತು ಬಿ ಸರಿ. ನೆಕ್ಸ್ಟ್ ನೋಡಿ, ಪಟ್ಟಿ 1 ಮತ್ತು ಪಟ್ಟಿ 2 ಸರಿಯಾಗಿ ಹೊಂದಿಸಿ ಕೆಳಗೆ ಕೊಟ್ಟಿರುವ ಸಂಕೇತಗಳಿಂದ ಸರಿ ಉತ್ತರವನ್ನು ಆಯ್ಕೆ ಮಾಡಿ. ಪಟ್ಟಿ 1ರಲ್ಲಿ ಆಟಗಾರರ ಹೆಸರು ಕೊಟ್ಟಿದ್ದಾರೆ, ಅವರು ಯಾವ ಭಾಗ ಪಟ್ಟಿ 2 ಅಲ್ಲಿ ಕೊಟ್ಟಿದ್ದಾನೆ. ಪಟ್ಟಿ 1ರಲ್ಲಿ ಹೇಳ್ತೀವಿ ನೋಡಿ, ಪಂಕಜ್ ಅಡ್ವಾಣಿ, ಕೆ ನಾರಾಯಣ್, ಬೈಚುಂಗ್ ಭೂತಿಯಾ, ಮೇಜರ್ ರಾಜವರ್ಧನ್ ರಾಠೋರ್. ಪಟ್ಟಿ 2 ಅಲ್ಲಿ ಫುಟ್ಬಾಲು, ಪರ್ವತಾರೋಹಣ, ಸ್ನೂಕರು, ಮೋಟಾರ್ ರೇಸಿಂಗ್, ಶೂಟಿಂಗ್ ಅಂತ ಕೊಟ್ಟಿದ್ದಾರೆ. ಪಂಕಜ್ ಅಡ್ವಾಣಿ ಗೊತ್ತಿರ್ಬೇಕು ನೀವು. ಪಂಕಜ್ ಅಡ್ವಾಣಿ ಇವರು ಬೆಂಗಳೂರು ಮೂಲದವರು. ಸ್ನೂಕರ್ ಕ್ರೀಡೆಯಲ್ಲಿ ಸಾಧನೆ ಮಾಡಿದವರು ಯಾರಂತೆ? ಪಂಕಜ್ ಅಡ್ವಾಣಿ. ಕೆ ಆರ್ ನಾರಾಯಣ ಯಾರಂತಂದರೆ ಮೋಟಾರ್ ರೇಸಿಂಗು. ಬೈಚುಂಗ್ ಭೂತಿಯಾ ಅವರು ಫುಟ್ಬಾಲ್ ಆಟಗಾರರು. ಇನ್ನು ಮೇಜರ್ ರಾಜವರ್ಧನ್ ರಾಠೋಡ್ ಅವರು ಶೂಟಿಂಗು. ಆನ್ಸರ್ ಯಾವುದಾಗುತ್ತೆ 77ನೇ ಪ್ರಶ್ನೆಗೆ ಅಂತಂದರೆ 3415 ಆಪ್ಷನ್ ಬಿ ಆಗುತ್ತೆ ನೋಡಿ. ಇವರು ಮೇಜರ್ ರಾಜವರ್ಧನ್ ಕಳೆದ ಸರ್ಕಾರದಲ್ಲಿ, ಮೋದಿ ಸರ್ಕಾರದಲ್ಲಿ 2014-19ರಲ್ಲಿ ಕ್ರೀಡಾ ಸಚಿವರಾಗಿ ಆಯ್ಕೆಯಾಗಿದ್ದರು. ರಾಜವರ್ಧನ್ ರಾಠೋಡ್ ಅವರು ಕ್ರೀಡಾ ಸಚಿವರಾಗಿದ್ದರು. 78ನೇ ಪ್ರಶ್ನೆ ನೋಡಿ, ಕೆಳಗಿನ ವಿವರಣೆಗಳನ್ನು ಪರಿಶೀಲಿಸಿ. ಮ್ಯಾಗ್ನೆಸಸ್ ಪ್ರಶಸ್ತಿಯನ್ನು ಗಳಿಸಿದ ಏಕೈಕ ಕನ್ನಡ ಕೆ.ವಿ. ಸುಬ್ಬಣ್ಣ. ಹೇಳಿಕೆ 2 ನೋಡಿ, ಡಾಕ್ಟರ್ ರಾಜಾ ರಾಮಣ್ಣ ಅವರು ಭಾರತ ಸರ್ಕಾರದ ರಕ್ಷಣಾ ಶಾಖೆಯ ರಾಜ್ಯಮಂತ್ರಿಗಳಾಗಿ ಸೇವೆ ಸಲ್ಲಿಸಿದ್ದರು. ಹೇಳಿಕೆ 3, ಎಸ್ ನಿಜಲಿಂಗಪ್ಪ ಅವರು ಕರ್ನಾಟಕ ರಾಜ್ಯದ ಪ್ರಥಮ ಮುಖ್ಯಮಂತ್ರಿಯಾಗಿದ್ದರು. ತುಂಗಭದ್ರಾ ನದಿಯು ಕೃಷ್ಣಾ ನದಿಯ ಉಪನದಿಯಾಗಿದೆ. ಇದರಲ್ಲಿ ಸರಿಯಾದ ವಿವರಣೆಗಳು ಎ ಮತ್ತು ಬಿ ಸರಿ, ಬಿ ಮತ್ತು ಸಿ ಸರಿ, ಬಿ ಮತ್ತು ಡಿ ಸರಿ, ಬಿ ಸಿ ಮತ್ತು ಡಿ ಸರಿ. ಯಾವುದಂತಂದರೆ ಆಪ್ಷನ್ ಡಿ ಸರಿಯಾದ ಉತ್ತರ. ಆಪ್ಷನ್ ಡಿ, ಬಿ ಸರಿ ಮತ್ತು ಬಿ ಸಿ ಡಿ ಸರಿ. ಯಾಕಂತಂದರೆ ಕೆ.ವಿ. ಸುಬ್ಬಣ್ಣ ಅವರು ಏಕೈಕ ಅಂತ ಕೊಟ್ಟಿದ್ದಾನೆ. ಅವ್ರಕ್ಕಿಂತ ಇನ್ನೂ ಕಡಿದ್ದಾರೆ. ಯಾರಂತಂದರೆ ಕಮಲಾದೇವಿ ಚಟ್ಟೋಪಾಧ್ಯಾಯ ಅವರು ಕೂಡ ರಾಮನ್ ಮ್ಯಾಗ್ನೆಸಸ್ ಪಡೆದ ಕನ್ನಡಿಗರವರು. ಇನ್ನು ರಾಜಾ ರಾಮಣ್ಣ ಇದು ಸರಿಯಾಗಿದೆ. ನೆಕ್ಸ್ಟು 1956ರಲ್ಲಿ ಮೈಸೂರು ರಾಜ್ಯವನ್ನು ಅಖಂಡ ಕರ್ನಾಟಕ ಉದಯವಾದಾಗ ಯಾರಿರ್ತಾರೆ? ಎಸ್ ನಿಜಲಿಂಗಪ್ಪ ಅವರು ಇರ್ತಾರೆ. 1956 ನವೆಂಬರ್ 1ರಂದು. ಅದು ಕೂಡ ಸರಿಯಾದ. ತುಂಗಭದ್ರಾ ನದಿಯು ಕೃಷ್ಣಾ ನದಿ ಉಪನದಿ. ಇದು ಅತಿ ದೊಡ್ಡ ಉಪನದಿ ನೋಡಿ. ಕೃಷ್ಣಾ ನದಿಯ ಅತಿ ದೊಡ್ಡ ಉಪನದಿ ಯಾವುದಂತಂದರೆ ತುಂಗಭದ್ರಾ ನದಿ. ಇನ್ನು ಈಶಾನ್ಯ ದಿಕ್ಕಿಗೆ ಹರಿಯುವ ಕರ್ನಾಟಕದ ನದಿ ಅಂತಂದರೆ ಕೂಡ ತುಂಗಭದ್ರಾ ನದಿಯಾಗಿದೆ. ನೆಕ್ಸ್ಟ್ ನೋಡಿ, ಇವರಲ್ಲಿ ಯಾರು ಕರ್ನಾಟಕ ಸಂಗೀತದ ತ್ರಿಮೂರ್ತಿಗಳು ಎಂದು ಕರೆಯುತ್ತಾರೆ? ಪುರಂದರದಾಸ, ತ್ಯಾಗರಾಜ, ಶ್ಯಾಮಶಾಸ್ತ್ರಿ, ಮುತ್ತುಸ್ವಾಮಿ ದೀಕ್ಷಿತರ್. ಸಂಕೇತಗಳು ನೋಡಿ, ಎ ಬಿ ಮತ್ತು ಡಿ, ಎ ಬಿ ಸಿ, ಬಿ ಸಿ ಡಿ, ಎ ಸಿ ಡಿ. ಯಾರಂತಂದರೆ ಬಿ ಸಿ ಡಿ ಇವರು. ಆಪ್ಷನ್ ಸಿ, ಬಿ ಸಿ ಡಿ ಇವರು ಕರ್ನಾಟಕ ಸಂಗೀತ ತ್ರಿಮೂರ್ತಿಗಳು. ತ್ಯಾಗರಾಜು, ಶ್ಯಾಮಶಾಸ್ತ್ರಿ, ಮುತ್ತುಸ್ವಾಮಿ ದೀಕ್ಷಿತರು ಇವರೆಲ್ಲ ಕರ್ನಾಟಕ ಸಂಗೀತದ ತ್ರಿಮೂರ್ತಿಗಳು. ಅದೇ ಕರ್ನಾಟಕ ಸಂಗೀತದ ಪಿತಾಮಹ ಅಂತಂದರೆ ಪುರಂದರದಾಸರಾಗುತ್ತಾರೆ. ಕರ್ನಾಟಕ ಸಂಗೀತದ ಪಿತಾಮಹ ಅಂತಂದರೆ ಪುರಂದರದಾಸರಾದರೆ ಅವರು ತ್ರಿಮೂರ್ತಿಗಳಲ್ಲಿ ಅಲ್ಲ. ಕರ್ನಾಟಕ ಸಂಗೀತ ತ್ರಿಮೂರ್ತಿಗಳಲ್ಲಿ ಕಂಡು ಬರುವುದಿಲ್ಲ. ಕೇವಲ ಕರ್ನಾಟಕ ಸಂಗೀತದ ಪಿತಾಮಹ ಅಂದರೆ ಪುರಂದರದಾಸರು. ನೆಕ್ಸ್ಟ್ ನೋಡಿ, ಇವುಗಳಲ್ಲಿ ಯಾವುದು ಎಸ್ ಎಲ್ ಭೈರಪ್ಪನವರ ರಚಿಸಿದ ಕೃತಿಯಲ್ಲ? ನಾಯಿ ನೆರಳು, ನಾನೇಕೆ ಬರೆಯುತ್ತೇನೆ, ಭಿತ್ತಿ, ಸರಸಮ್ಮನ ಸಮಾಧಿ. ಯಾವುದಂತಂದರೆ ಎಸ್ ಎಲ್ ಭೈರಪ್ಪನವರ ಕೃತಿ ಯಾವುದಲ್ಲ ಅಂತಂದರೆ ಸರಸಮ್ಮನ ಸಮಾಧಿ. ಇದು ಯಾರು ಬರೀತಾರೆ ಅಂತಂದರೆ ಕಡಲ ತೀರದ ಭಾರ್ಗವ ಕೆ ಶಿವರಾಮ್ ಕಾರಂತ್ ಅವರು ಬರೀತಾರೆ. ಕಡಲ ತೀರದ ಭಾರ್ಗವ ಅಂತ ಬಿರುದು ಪಡೆದ ಕೆ ಶಿವರಾಮ್ ಕಾರಂತ್ ಅವರು ಬರೆದ ಕೃತಿಯಾಗಿದೆ. ಇವು ನಾಯಿ ನೆರಳು, ನಾನೇಕೆ, ಪರ್ವ, ಭಿತ್ತಿ ಇವೆಲ್ಲ ಎಸ್ ಎಲ್ ಭೈರಪ್ಪನವರ ಕೃತಿಗಳು. ನೆಕ್ಸ್ಟ್ ನೋಡಿ, ಬೌದ್ಧ ಮತಕ್ಕೆ ಸಂಬಂಧಿಸಿದ ಪದ್ಮ ಸಂಭವ ವಿಹಾರ ಎಲ್ಲಿದೆ? ಲಡಾಖ್, ಸಾರನಾಥ, ಟಿಬೆಟ್, ಬೈಲಿಕುಪ್ಪೆ. ಇದು ಎಲ್ಲಿದೆ ಅಂತಂದರೆ ಪದ್ಮ ಸಂಭವ ವಿಹಾರ ಕರ್ನಾಟಕದ ಮೈಸೂರು ಜಿಲ್ಲೆ ಬೈಲಿಕುಪ್ಪೆ. ಇದನ್ನು ಕರ್ನಾಟಕದ ಮಿನಿ ಟಿಬೆಟ್ ಅಂತ ಕರಿತೀವಿ. ಯಾಕಂದರೆ ಅತಿ ಹೆಚ್ಚು ಟಿಬೆಟ್ ಕಂಡು ಬರುವುದು ಬೈಲಿಕುಪ್ಪೆಯಲ್ಲಿ. ಮೈಸೂರು ಜಿಲ್ಲೆಯ ಹತ್ತಿರ ಬರುತ್ತೆ ಬೈಲಿಕುಪ್ಪೆ. ಇನ್ನು ಅದು ಅಲ್ಲದೆ ಉತ್ತರ ಕನ್ನಡದ ಮುಂಡಗೋಡದಲ್ಲಿ ಕೂಡ ಕಂಡು ಬರುತ್ತೆ ಟಿಬೆಟಿಯನ್ನರು. ನೆಕ್ಸ್ಟ್ ನೋಡಿ, ಪಟ್ಟಿ 1 ಮತ್ತು ಪಟ್ಟಿ 2 ಹೊಂದಿಸಿ ಬರೆಯಿರಿ. ಕೆಳಗೆ ಕೊಟ್ಟಿರುವ ಸಂಕೇತಗಳಿಂದ ಸರಿ ಉತ್ತರ ಆಯ್ಕೆ ಮಾಡಿರಿ. ಪಟ್ಟಿ 1ರಲ್ಲಿ ಕೊಟ್ಟಿದ್ದಾನೆ, ಇವು ಕೊಟ್ಟಿದ್ದಾನೆ ಕಾಯಿಲೆಗಳು. ಪಟ್ಟಿ 2 ಅಲ್ಲಿ ಆಗುವ ಭಾಗಕ್ಕೆ ಹೆಪಟೈಟಿಸ್ ಬಿ. ಪಟ್ಟಿ 1ರಲ್ಲಿ ಹೇಳ್ತೀವಿ ನೋಡಿ, ಹೆಪಟೈಟಿಸ್ ಬಿ, ಲುಕೋಮಿಯಾ, ಮಧುಮೇಹ, ಗ್ಲಾಕೋಮಾ ಮಾಡ್ಕೊಳ್ಳಿ. ಗ್ಲಾಕೋಮಾ ಆಗಿದೆ, ಗ್ಲಾಕೋಮಾ ಮಾಡ್ಕೊಳ್ಳಿ. ಗ್ಲಾಕೋಮಾ.
ಈ ಕಡೆ ಪಟ್ಟಿ 2 ಅಲ್ಲಿ ಏನು ಕೊಟ್ಟಿದ್ದಾನೆ, ಪ್ಯಾಂಕ್ರಿಯಾಸು, ಲಿವರು, ಮೂತ್ರಪಿಂಡ, ರಕ್ತ, ಕಣ್ಣು ಅಂತ ಕೊಟ್ಟಿದ್ದಾನೆ. ಈ ಹೆಪಟೈಟಿಸ್ ಬಿ ಯಾವುದಕ್ಕೆ ಆಗ್ತದೆ ಅಂತಂದರೆ ಲಿವರ್ ಮೇಲೆ ದಾಳಿ ಮಾಡುತ್ತೆ. ಲಿವರು ಹೆಪಟೈಟಿಸ್ ಬಿ ದಾಳಿ ಮಾಡುವುದು ಲಿವರು. ಈ ಲುಕೇಮಿಯಾ ಅಂತಂದರೆ, ಈ ಲುಕೇಮಿಯಾ ನಿಮ್ಗೆ ಗೊತ್ತಿರಬೇಕು, ಲುಕೇಮಿಯಾ ರಕ್ತ, ಬ್ಲಡ್ ಕ್ಯಾನ್ಸರ್, ರಕ್ತ. ಈ ಮಧುಮೇಹ ಇದೆಲ್ಲ ಪ್ಯಾಂಕ್ರಿಯಾಸು, ಮಧುಮೇಹ ಅಥವಾ ಡಯಾಬಿಟೀಸು. ಗ್ಲಾಕೋಮಾ ಕಾಯಿಲೆ ಬರುವುದು ಕಣ್ಣಿಗೆ, ಆದ ಕಾರಣ ಆನ್ಸರ್ ಯಾವುದಾಗುತ್ತೆ, ಹೆಪಟೈಟಿಸ್ ಲಿವರು, ಲುಕೇಮಿಯಾ ರಕ್ತ, ಮಧುಮೇಹ ಪ್ಯಾಂಕ್ರಿಯಾಸ್ ಆದರೆ ಗ್ಲಾಕೋಮಾ ಕಣ್ಣಿಗೆ. 2415 ಆನ್ಸರ್ ಆಗುತ್ತೆ. 2415 ಆಪ್ಷನ್ ಡಿ. ನೆಕ್ಸ್ಟ್ ನೋಡಿ, ಕನ್ನಡ ಜನಪ್ರಿಯ ಟಿವಿ ಧಾರಾವಾಹಿಗಳಿಗೆ ಅಥವಾ ಕಾರ್ಯಕ್ರಮಗಳಿಗೆ ಸಂಬಂಧಿಸಿದಂತೆ ಪಟ್ಟಿ 1 ಮತ್ತು ಪಟ್ಟಿ 2 ಹೊಂದಿಸಿ ಬರೆಯಲು ಕೊಟ್ಟಿದ್ದಾರೆ. ಪಟ್ಟಿ 1ರಲ್ಲಿ ಕಾರ್ಯಕ್ರಮದ ಹೆಸರು, ಪಟ್ಟಿ 2 ಅವರು ನಡೆಸುವರು ಯಾರು ಅಂತ ಕೇಳಿದ್ದಾರೆ. ಪಟ್ಟಿ 1ರಲ್ಲಿ ಹೇಳ್ತೀವಿ ನೋಡಿ, ಮಾಯಾಮೃಗ, ಪರಿಚಯ, ತಟ್ಟಂತ ಹೇಳಿ, ಎದೆ ತುಂಬಿ ಹಾಡಿದನು. ಪಟ್ಟಿ 2ರಲ್ಲಿ ಏನು ಕೊಟ್ಟಿದ್ದಾನೆ, ಬಿ ಸೋಮೇಶ್ವರ, ಎಸ್ ಪಿ ಬಾಲಸುಬ್ರಹ್ಮಣ್ಯ, ನಾಗಾಭರಣ, ಶೈಲಜಾ ಸಂತೋಷ್, ಟಿ ಎನ್ ಸೀತಾರಾಮ್. ಮಾಯಾಮೃಗ ಯಾರು ನಡೆಸ್ತಾರೆ ಅಂತಂದರೆ, ಮಾಯಾಮೃಗ ಗೊತ್ತಿರಬೇಕು, ಮಾಯಾಮೃಗ ನಡೆಸುವವರು ಟಿ ಎನ್ ಸೀತಾರಾಮ್ ಅವರು ಮಾಯಾಮೃಗವನ್ನು ನಡೆಸ್ತಾರೆ ಪ್ರೋಗ್ರಾಮನ್ನು. ಇನ್ನು ಪರಿಚಯ ನಿಮ್ಗೆ ಗೊತ್ತಿರಬೇಕು, ಪರಿಚಯ ನಡೆಸುವರು ಶೈಲಜಾ ಸಂತೋಷ್ ಅವರು ನಡೆಸ್ತಿದ್ರು. ಪರಿಚಯನ ಶೈಲಜಾ ಸಂತೋಷ್ ಅವರು. ಈ ತಟ್ ಅಂತ ಹೇಳಿ ಈ ಕೂಡ ಚಂದನ ಚಾನಲ್ ಬರುತ್ತೆ, ತಟ್ ಅಂತ ಹೇಳಿದು ಬಿ ಸೋಮೇಶ್ವರ ಅವರು ನಡೆಸ್ತಾರೆ. ಇನ್ನು ಎದೆ ತುಂಬಿ ಹಾಡಿದನು ಯಾರಂತಂದ್ರೆ ಎಸ್ ಪಿ ಬಾಲಸುಬ್ರಹ್ಮಣ್ಯ ಅವರು. ಆನ್ಸರ್ ಯಾವುದಾಗುತ್ತೆ, 5415 ಆಗುತ್ತೆ. 5412 ನೋಡಿ. ಮಾಯಾಮೃಗ ಟಿ ಎನ್ ಸೀತಾರಾಮು, ಪರಿಚಯ ಶೈಲಜಾ ಸಂತೋಷ, ತಟ್ಟಂತೆ ಹೇಳಿ 1. ಇನ್ನು ಎದೆ ತುಂಬಿ 1 ಬಿ ಸೋಮೇಶ್ವರ ಅವರು ನಡೆಸ್ತಾರೆ. ಎದೆ ತುಂಬಿ ಹಾಡಿದನು ಎಸ್ ಪಿ ಬಾಲಸುಬ್ರಹ್ಮಣ್ಯ. 5412 ಆನ್ಸರ್ ಯಾವುದಾಗುತ್ತೆ, 5412 ಅಂದರೆ ಆಪ್ಷನ್ ಸಿ ಆಗುತ್ತೆ. ನೆಕ್ಸ್ಟ್ ನೋಡಿ, 84ನೇ ಪ್ರಶ್ನೆ. ಈ ಕೆಳಗಿನ ವಿವರಣೆಗಳನ್ನು ಪರಿಶೀಲಿಸಿ. ಭಾರತದ ಪಶ್ಚಿಮ ಕರಾವಳಿಯಲ್ಲಿ ಜುಲೈ ಇಂದ ಸೆಪ್ಟೆಂಬರ್ ಅವಧಿಯಲ್ಲಿ ಆಗುವ ಭಾರೀ ಮಳೆಗೆ ಆಗ್ನೇಯ ಮಾನ್ಸೂನ್ ಕಾರಣವಾಗಿದೆ. ಹೇಳಿಕೆ ಬಿ ನೋಡಿ, ಥೇರಿ ಜಲಾಶಯವು ಉತ್ತರಾಂಚಲ ಅಥವಾ ರಾಜ್ಯದಲ್ಲಿ ನಿರ್ಮಿಸಲಾಗಿದೆ. ಮಾನಸ ಸರೋವರ ಚೀನಾದಲ್ಲಿದೆ. ಅಯೋಧ್ಯೆ ನಗರವು ಗಂಗಾ ನದಿಯ ತಟದಲ್ಲಿದೆ. ಇಲ್ಲಿ ಸರಿಯಾದ ವಿವರಣೆಗಳೆಂದರೆ ಎ ಮತ್ತು ಬಿ ಸರಿ, ಸಿ ಮತ್ತು ಡಿ ಸರಿ, ಬಿ ಮತ್ತು ಸಿ ಸರಿ, ಎ ಮತ್ತು ಸಿ ಸರಿ. ಯಾವುದಂತಂದರೆ ಕೇವಲ ಆಪ್ಷನ್ ಸಿ ಆಗುತ್ತೆ, ಬಿ ಮತ್ತು ಸಿ ಸರಿ. ಮಾನಸ ಸರೋವರ ಟಿಬೆಟ್ ಅಥವಾ ಚೀನಾದಲ್ಲಿ ಕಂಡುಬರುತ್ತೆ. ಇನ್ನು ಥೇರಿ ಜಲಾಶಯ ಭಾಗೀರಥಿ ನದಿಗೆ ಉತ್ತರಾಖಂಡ ಅಥವಾ ಉತ್ತರಾಂಚಲದಲ್ಲಿ ಕಂಡುಬರುವುದರಿಂದ ಬಿ ಮತ್ತು ಸಿ ಸರಿಯಾಗಿದೆ. ಇದು ಭಾರತದಲ್ಲಿ ಅತಿ ಹೆಚ್ಚು ಮಳೆ ಆಗುವುದು ಯಾವುದಂತಂದರೆ ಜೂನ್ನಿಂದ ಸೆಪ್ಟೆಂಬರ್ ಒಳಗೆ. ಯಾವುದಂತಂದರೆ ನೈಋತ್ಯ ಮಾನ್ಸೂನ್ ಮೂಲಕ ನಾವು ಭಾರತದಲ್ಲಿ ಮತ್ತೆ ಮಳೆಯನ್ನು ಪಡಿತೀವಿ. ಜೂನ್ ಟು ಸೆಪ್ಟೆಂಬರ್ ವರೆಗೆ ಮುಂಗಾರು ಮಳೆ ಅಂತ ಕರಿತೀವಿ. ಮುಂಗಾರು ಮಳೆಯನ್ನು ನೈಋತ್ಯ ಮಾನ್ಸೂನ್ ಮಾರುತಗಳಂತ ಕರಿತೀವಿ. ಅವಾಗ ಅತಿ ಹೆಚ್ಚು ಮಳೆಯನ್ನು ಪಡೆಯುವುದು. ಇನ್ನು ಹಿಂಗಾರು ಮಳೆಯಲ್ಲಿ ಅತಿ ಹೆಚ್ಚು ಮಳೆ ಪಡೆಯುವ ರಾಜ್ಯ ನಿಮ್ಗೆ ಗೊತ್ತಿರಬೇಕು, ತಮಿಳುನಾಡು ಅತಿ ಹೆಚ್ಚು ಹಿಂಗಾರು ಮಳೆಯಲ್ಲಿ ಪಡೆಯುತ್ತೆ. ಸೆಪ್ಟೆಂಬರಿಂದ ನವೆಂಬರದಿಂದ ಡಿಸೆಂಬರ್ ಒಳಗೆ ಅತಿ ಹೆಚ್ಚು ಮಳೆ ಪಡೆಯುವ ರಾಜ್ಯ ಯಾವುದಂತಂದರೆ ತಮಿಳುನಾಡು. ಈ ಅಯೋಧ್ಯೆ ನಗರ ಯಾವ ನದಿಯ ದಡದಲ್ಲಿದೆ ಅಂತಂದರೆ ಸರಿಯೂ ನದಿಯ ದಡದಲ್ಲಿ ಅಯೋಧ್ಯೆ ನಗರ ಕಂಡು ಬರುತ್ತೆ. ಸರಿಯು ಗಂಗಾ ನದಿಯಲ್ಲ, ಆದ ಕಾರಣ ಬಿ ಮತ್ತು ಸಿ ಸರಿ. ನೆಕ್ಸ್ಟ್ ಪ್ರಶ್ನೆ ನೋಡಿ, ಎಲ್ಲೋರಾದಲ್ಲಿರುವ ಅತ್ಯಂತ ಪ್ರಸಿದ್ಧ ಗೋವಾ ದೇವಾಲಯವು ಕೈಲಾಸ ದೇವಾಲಯ, ಶಿವ ದೇವಾಲಯ, ಜೈನ ದೇವಾಲಯ, ಹನುಮಂತನ ದೇವಾಲಯ. ಎಲ್ಲೋರದ ಕೈಲಾಸ ಗೊತ್ತಿರಬೇಕು, ಕೈಲಾಸ ದೇವಾಲಯ. ಇದನ್ನು ಯಾರು ಕಟ್ಟಿಸ್ತಾರೆ ಅಂತಂದ್ರೆ ರಾಷ್ಟ್ರಕೂಟರ 1ನೇ ಕೃಷ್ಣ ಕಟ್ಟಿಸ್ತಾನೆ. ಎಲ್ಲೋರದ ಗುಹೆಗಳನ್ನು ರಾಷ್ಟ್ರಕೂಟರ ದೊರೆಯಾದಂಥ 1ನೇ ಕೃಷ್ಣನು ಇದನ್ನು ಕಟ್ಟಿಸಿರ್ತಾನೆ. ಒಟ್ಟು ಗುಹೆಗಳು ಎಷ್ಟಿವೆ ಅಂತಂದರೆ ಅಲ್ಲಿ ಎಲ್ಲೋರದಲ್ಲಿ ಒಟ್ಟು 34 ಗುಹೆಗಳಿವೆ. ಇವೆಲ್ಲ ಗುಹಾಂತರ ದೇವಾಲಯಗಳು. ಇವೆಲ್ಲ ಕಂಡು ಬರೋದು ಎಲ್ಲೋರದ ಗುಹಾಂತರ ದೇವಾಲಯಗಳು. ನೆಕ್ಸ್ಟ್ ನೋಡಿ, 86ನೇ ಪ್ರಶ್ನೆ. ಇವುಗಳಲ್ಲಿ ಯಾವ ಜೋಡಿಯು ಹೊಂದಾಣಿಕೆ ಸರಿಯಾಗಿಲ್ಲ? ವೇದಾಂತ ಅಂದರೆ ಜ್ಞಾನ, ಬೌದ್ಧ ಮತ ಅಷ್ಟಾಂಗ ಮಾರ್ಗ, ಜೈನ ಧರ್ಮ ತ್ರಿರತ್ನಗಳು, ಚಾರ್ವಾಕ ಅಂತಂದ್ರೆ ಸನ್ಯಾಸಿ ಧರ್ಮ. ಯಾವುದು ಸರಿಯಾಗಿಲ್ಲ ಅಂತಂದ್ರೆ ಚಾರ್ವಾಕ. ಇದು ಸನ್ಯಾಸಿ ಧರ್ಮ ಅಂತ ಕೊಟ್ಟಿನ, ಅದು ಅಲ್ಲ. ಚಾರ್ವಾಕ ಅಂತಂದ್ರೆ ಅದು ಏನಪ್ಪ ಅಂತಂದ್ರೆ ಅದೊಂದು ದರ್ಶನವಾಗಿದೆ. ಚಾರ್ವಾಕ ಅನ್ನೋದು ಚಾರ್ವಾಕ ಧರ್ಮದ ದರ್ಶನವಾಗಿದೆ. ನೆಕ್ಸ್ಟ್ ನೋಡಿ, 1687ರಲ್ಲಿ ಮೊಘಲ್ ಸೇನಾನಿಯಿಂದ ಬೆಂಗಳೂರನ್ನು ವಶಪಡಿಸಿಕೊಂಡ ಮೈಸೂರಿನ ದೊರೆ ಯಾರಂತಂದ್ರೆ ಸರಿಯಾದ ಉತ್ತರ ಚಿಕ್ಕ ದೇವರಾಜ ಒಡೆಯರು ವಶಪಡಿಸಿಕೊಳ್ತಾರೆ. ಯಾರಂತಂದ್ರೆ ಮೊಘಲರ ಸೇನಾನಿ ಕಾಸಿಂ ಖಾನ್ನಿಂದ 3 ಲಕ್ಷ ರೂಪಾಯಿ ಕೊಟ್ಟನ್ನು ಬೆಂಗಳೂರನ್ನು ವಶಪಡಿಸಿಕೊಂಡವರು ಯಾರಂತಂದ್ರೆ ಮೊಘಲರ ಸೇನಾನಿ ಇರ್ತಾನೆ, ಕಾಸಿಂ ಖಾನನಿಗೆ 3 ಲಕ್ಷ ಕೊಡ್ತಾರೆ ಚಿಕ್ಕ ದೇವರಾಜ ಒಡೆಯರು. ಕೊಟ್ಟು ಬೆಂಗಳೂರನ್ನು ವಶಪಡಿಸಿಕೊಳ್ತಾರೆ.
ಈ ಚಿಕ್ಕ ದೇವರಾಜ ಒಡೆಯರ ಬಿರುದುಗಳು ನಿಮ್ಗೆ ಗೊತ್ತಿರಬೇಕು. ನವಕೋಟಿ ನಾರಾಯಣ, ಕರ್ನಾಟಕದ ಚಕ್ರವರ್ತಿ ಅಂತ ಕರಿತೀವಿ ಇವರಿಗೆ, ಚಿಕ್ಕ ದೇವರಾಯ ಒಡೆಯರಿಗೆ. ನೆಕ್ಸ್ಟ್ ನೋಡಿ, ಹರಪ್ಪ ನಾಗರಿಕತೆ ಕಾಲದಲ್ಲಿ ಯಾವ ಲೋಹ ಕಾಣ ಸಿಗುವುದಿಲ್ಲ? ಚಿನ್ನ, ತಾಮ್ರ, ಕಂಚು, ಕಬ್ಬಿಣ. ಯಾವುದಂತಂದರೆ ಕಬ್ಬಿಣ. ಗೊತ್ತಿರದ ಲೋಹ ಕಬ್ಬಿಣ. ಗೊತ್ತಿರದ ಬೆಳೆ ಅಂತ, ಗೊತ್ತಿರದ ಬೆಳೆಗೆ ನಿಮಗೆ ಗೊತ್ತಿರಬೇಕು. ಕಬ್ಬು ಅವ್ರಿಗೆ ಗೊತ್ತಿರದ ಬೆಳೆ. ಇನ್ನು ಗೊತ್ತಿರದ ಪ್ರಾಣಿ ಅಂತಂದ್ರೆ ಕುದುರೆ. ಕುದುರೆ ಪ್ರಾಣಿ. ಗೊತ್ತಿರದ ಪ್ರಾಣಿ ಕೇಳ್ತಾನೆ ಕುದುರೆ. ಇನ್ನು ಗೊತ್ತಿರದ ಬೆಳೆ ನಿಮ್ಗೆ ಗೊತ್ತಿರಬೇಕು. ಅವ್ರಿಗೆ ಗೊತ್ತಿರದ ಬೆಳೆ ಅಂತಂದ್ರೆ ಕಬ್ಬು. ಎಲ್ಲ ಕದಾಗಿ ಬರುತ್ತೆ ನೋಡಿ, ಕಬ್ಬು, ಕುದುರೆ, ಕಬ್ಬಿಣ. ಇವೆಲ್ಲ ಅವರು ಹರಪ್ಪ ನಾಗರಿಕತೆಯಲ್ಲಿ ಗೊತ್ತಿರದ ವಸ್ತುಗಳು. ಯಾವಂತ ಬೆಳೆ ಅಂತಂದ್ರೆ ಕಬ್ಬು, ಪ್ರಾಣಿ ಅಂತಂದ್ರೆ ಕುದುರೆ, ಲೋಹ ಅಂತಂದ್ರೆ ಕಬ್ಬಿಣ. ಇವು ಹರಪ್ಪ ನಾಗರಿಕತೆ ಜನರಲ್ಲಿ ಗೊತ್ತಿರೋದಿಲ್ಲ. ನೆಕ್ಸ್ಟ್ ನೋಡಿ, ಯುರೋಪಿಯನ್ನರ ಭಾರತಕ್ಕೆ ಕೆಲವು ಹೊಸ ಬೆಳೆಗಳನ್ನು ಪರಿಚಯಿಸಿದ್ದರು. ಅವರು ಪರಿಚಯಿಸಿದ ಬೆಳೆ ಯಾವುದು? ಆಲೂಗಡ್ಡೆ, ತಂಬಾಕು, ಅನಾನಸ್, ಮೆಕ್ಕೆಜೋಳ. ಯಾವುದಂತಂದರೆ ಮೆಕ್ಕೆಜೋಳ ಸರಿಯಾದ ಉತ್ತರ. 89ನೇ ಪ್ರಶ್ನೆಗೆ ಮೆಕ್ಕೆಜೋಳ. ಇವು ಅಮೇರಿಕ ಮೂಲ ಬೆಳೆಗಳಾಗಿವೆ. ನೆಲಗಡಲೆ ಅಥವಾ ಶೇಂಗಾ, ಈರುಳ್ಳಿ, ಮೆಕ್ಕೆಜೋಳ ಇವೆಲ್ಲ ಅಮೇರಿಕ. ಯಾರು ಪರಿಚಯ ಭಾರತಕ್ಕೆ ತರ್ತಾರೆ ಅಂದರೆ ಪೋರ್ಚುಗೀಸರು. ಯುರೋಪಿಯನ್ನರ ಪೋರ್ಚುಗೀಸರು ಭಾರತಕ್ಕೆ ಪರಿಚಯ ಮಾಡ್ತಾರೆ. ನೆಕ್ಸ್ಟ್ ನೋಡಿ, ಜನಸಾಮಾನ್ಯರ ಈ ದೇಶದ ಆಶಾಕಿರಣ. ದೈಹಿಕವಾಗಿ ಮತ್ತು ನೈತಿಕವಾಗಿ ಮೇಲ್ವರ್ಗದ ಜನರು ಸತ್ತ ಹೆಣದಂತೆ. ಈ ಹೇಳಿಕೆ ಯಾರದು? ಬಾಲ ಗಂಗಾಧರ ತಿಲಕ, ಗೋಪಾಲಕೃಷ್ಣ ಗೋಖಲೆ, ಸ್ವಾಮಿ ವಿವೇಕಾನಂದ, ಮಹಾತ್ಮ ಗಾಂಧೀಜಿ. ಯಾರದಂತಂದರೆ ಸ್ವಾಮಿ ವಿವೇಕಾನಂದರು ಈ ಹೇಳಿಕೆಯನ್ನು ಹೇಳ್ತಾರೆ. ಜನಸಾಮಾನ್ಯರೇ ಈ ದೇಶದ ಆಶಾಕಿರಣ. ದೈಹಿಕವಾಗಿ ಮತ್ತು ನೈತಿಕವಾಗಿ ಮೇಲ್ವರ್ಗದ ಜನರು ಸತ್ತ ಹೆಣದಂತೆ ಅಂತ ಹೇಳ್ತಾರೆ ಸ್ವಾಮಿ ವಿವೇಕಾನಂದರು. ಸ್ವಾಮಿ ವಿವೇಕಾನಂದರು ಜನಿಸಿದ ದಿನ ನಿಮ್ಗೆ ಗೊತ್ತಿರಬೇಕು. ಜನವರಿ 12, 1863ರಲ್ಲಿ. ಜನವರಿ 12, 1863ರಲ್ಲಿ. ಇನ್ನು ಸ್ವಾಮಿ ವಿವೇಕಾನಂದರ ಸಾಧನೆ ಏನಂತ 1893ರಲ್ಲಿ ವಿಶ್ವ ಧರ್ಮ ಸಮ್ಮೇಳನದಲ್ಲಿ ಭಾಗವಹಿಸಿರ್ತಾರೆ. 1897ರಲ್ಲಿ 1893ರಲ್ಲಿ ಚಿಕಾಗೋದಲ್ಲಿ ನಡೆದ ವಿಶ್ವ ಧರ್ಮ ಸಮ್ಮೇಳನದಲ್ಲಿ ಭಾಗಿಯಾಗಿರ್ತಾರೆ. ಅವಾಗ ಇವರಿಗೆ ಹೋಗಲು ಧನ ಸಹಾಯ ಮಾಡಿದವರು ಯಾರಂತ ನಿಮ್ಗೆ ಗೊತ್ತಿರಬೇಕು. ಮೈಸೂರಿನ ಒಡೆಯರಾದ ಹತ್ತನೇ ಚಾಮರಾಜ ಒಡೆಯರು ಇವರಿಗೆ ಧನ ಸಹಾಯ ಮಾಡಿರ್ತಾರೆ. 10ನೇ ಚಾಮರಾಜ ಒಡೆಯರು ಸ್ವಾಮಿ ವಿವೇಕಾನಂದರಿಗೆ ಹೋಗಲು ಧನ ಸಹಾಯವನ್ನು ನೀಡಿರ್ತಾರೆ, ಹಣವನ್ನು ನೀಡಿರ್ತಾರೆ. ಇನ್ನು 1897ರಲ್ಲಿ ರಾಮಕೃಷ್ಣ ಮಿಷನ್ ಅನ್ನು ಸ್ಟಾರ್ಟ್ ಮಾಡ್ತಾರೆ ಸ್ವಾಮಿ ವಿವೇಕಾನಂದರು 1897ರಲ್ಲಿ. ನೆಕ್ಸ್ಟ್ ನೋಡಿ, ಬ್ರಿಟಿಷ್ ವಸಾಹತು ಆಡಳಿತದಲ್ಲಿ ಆರ್ಥಿಕತೆ ಬಸಿದು ಹೋದ ಸಿದ್ಧಾಂತ ಅಥವಾ ಎಕನಾಮಿಕ್ ಡ್ರೇನ್ ಥಿಯರಿಯನ್ನು ಪ್ರತಿಪಾದಿಸಿದವರಲ್ಲಿ ಪ್ರಮುಖರಾದವರು ದಾದಾಬಾಯಿ ನೌರೋಜಿ, ಸುರೇಂದ್ರನಾಥ್ ಬ್ಯಾನರ್ಜಿ, ಗೋಪಾಲಕೃಷ್ಣ ಗೋಖಲೆ, ಬಾಲಗಂಗಾಧರ ತಿಲಕ. ಯಾರು ಬರೀತಾರೆ ಡ್ರೇನ್ ಥಿಯರಿ ಸಿದ್ಧಾಂತವನ್ನು ಪ್ರಕಟಿಸಿದ್ರು ಯಾರಂತಂದರೆ ಸೋರಿಕೆ ಸಿದ್ಧಾಂತ? ದಾದಾಬಾಯಿ ನೌರೋಜಿಯವರು. ಭಾರತದ ಮೊದಲ ರಾಷ್ಟ್ರೀಯ ಆದಾಯ ಅಥವಾ ತಲಾ ಆದಾಯವನ್ನು ಕಂಡುಹಿಡಿದವರು ಯಾರಂತಂದರೆ ದಾದಾಬಾಯಿ ನೌರೋಜಿಯವರು ಮಾಡ್ತಾರೆ ತಲಾ ಆದಾಯ ಅಥವಾ ರಾಷ್ಟ್ರೀಯ ಆದಾಯವನ್ನು. ಇವರು ಬರೆದ ಕೃತಿ ಇದೆ, ದಾದಾಬಾಯಿ ನೌರೋಜಿ ಅವರು ಬರೆದ ಕೃತಿ ಪಾವರ್ಟಿ ಆ್ಯಂಡ್ ಅನ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ. ಪಾವರ್ಟಿ ಆ್ಯಂಡ್ ಅನ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಕೃತಿಯಲ್ಲಿ ಡ್ರೇನ್ ಥಿಯರಿ ಸಿದ್ಧಾಂತದ ಬಗ್ಗೆ ಉಲ್ಲೇಖ ಮಾಡ್ತಾರೆ. ಇನ್ನು ಇವರನ್ನು ಭಾರತ ವೃದ್ಧ ಪಿತಾಮಹ ಅಂತ ಕರಿತೀವಿ. ದಾದಾಬಾಯಿ ನೌರೋಜಿ ಅವರನ್ನ ಭಾರತ ವೃದ್ಧ ಪಿತಾಮಹ ಅಂತ ಕೂಡ ಕರಿತೀವಿ. ನೆಕ್ಸ್ಟ್ ನೋಡಿ, ಈ ಕೆಳಕಂಡ ರಾಜರ ಹೆಸರುಗಳನ್ನು ಚಾರಿತ್ರಿಕ ಕ್ರಮದಲ್ಲಿ ಬರೆಯಿರಿ. ಏನೇನು ಕೊಟ್ಟಿದೆ ನೋಡಿ, ಗೌತಮ ಪುತ್ರ ಶಾತಕರ್ಣಿ, ಕರಿಕಾಲ ಚೋಳ, ಪುಲಕೇಶಿ, ಮಹೇಂದ್ರ ವರ್ಮ. ಯಾವುದಂತಂದರೆ ಸರಿಯಾದ ಉತ್ತರ ಕೊಟ್ಟರು ಆರ್ಡರ್ಗಳು ಸರಿಯಾಗಿರೋದ್ರಿಂದ 1, 2, 3, 4 ಆಪ್ಷನ್ ಡಿ ಆಗುತ್ತೆ. ನೆಕ್ಸ್ಟ್ ನೋಡಿ, 93ನೇ ಪ್ರಶ್ನೆ. ಎ ಎಂಬುದು ಪ್ರತಿಪಾದನೆ, ಆರ್ ಎಂಬುದು ಅದಕ್ಕೆ ಸಮರ್ಥನೆ. ಇವೆರಡರ ಸಂಬಂಧವನ್ನು ನಿರ್ಧರಿಸಿ. ಪ್ರತಿಪಾದನೆ ನೋಡಿ, ದಕ್ಷಿಣ ಭಾರತವು ತನ್ನ ಆರಂಭ ಇತಿಹಾಸದ ಕಾಲದ ಗ್ರೀಕ್ ಮತ್ತು ರೋಮನರೊಂದಿಗೆ ದೊಡ್ಡ ಪ್ರಮಾಣದ ಮೆಣಸಿನ ವ್ಯಾಪಾರ ಮಾಡುತ್ತಿತ್ತು. ಸಮರ್ಥನೆ ರೀಸನ್ ನೋಡಿ, ದಕ್ಷಿಣ ಭಾರತವನ್ನು ಆಳುತ್ತಿದ್ದವರು ದೊಡ್ಡ ಪ್ರಮಾಣದಲ್ಲಿ ಮೆಣಸನ್ನು ಬೆಳೆಸುವ ಕ್ರಮ ಕೈಗೊಂಡಿದ್ದರು. ಸರಿಯಾದ ಆನ್ಸರ್ ಯಾವುದಂತಂದರೆ ಎ ಸರಿಯಾಗಿದೆ, ಆರ್ ತಪ್ಪು. ರೀಸನ್ ಅದಕ್ಕೆ ಸಮರ್ಥನೆ ಅದಕ್ಕೆ ಸೂಟೇಬಲ್ ಇರುವುದಿಲ್ಲ, ಆದ ಕಾರಣ ಆಪ್ಷನ್ ಬಿ ಆಗುತ್ತೆ. ಎ ಸರಿಯಾಗಿದೆ, ಆರ್ ತಪ್ಪು. ನೆಕ್ಸ್ಟ್ ನೋಡಿ, 94ನೇ ಪ್ರಶ್ನೆ ನೋಡಿ, ಭಾರತ ಇತಿಹಾಸದಲ್ಲಿ ವರಾಮಿರ್ ಯಾತಕ್ಕಾಗಿ ಪ್ರಸಿದ್ಧನಾಗಿದ್ದರು? ಯಾವುದಂತಂದರೆ ಸರಿಯಾದ ಉತ್ತರ ಅಂತಂದರೆ ಜ್ಯೋತಿಷ್ಯ ಶಾಸ್ತ್ರದ ಕುರಿತು ಪಾಂಡಿತ್ಯ ಹೊಂದಿರುವ ವರಾಮಿರ್ ಅವರು. ಇವರೊಬ್ಬರು ಖಗೋಳ ಜ್ಞಾನಿ ಮತ್ತು ಗಣಿತ ಜ್ಞಾನಿಯಾಗಿದ್ದರೆ ವರಾಮಿರ್ ಅವರು. ಗಣಿತ ತಜ್ಞ ಮತ್ತು ಖಗೋಳಶಾಸ್ತ್ರಜ್ಞರಲ್ಲಿ ಆಗಿರ್ತಾರೆ ವರಾಮಿರ್ ಅವರು. ಇವರು ಪ್ರಕಟಿಸುವ ಜ್ಯೋತಿಷ್ಯ ಶಾಸ್ತ್ರದ ಕುರಿತು ಪಾಂಡಿತ್ಯ ಹೊಂದಿರುತ್ತಾರೆ. ನೆಕ್ಸ್ಟ್ ನೋಡಿ, ಈ ಕೆಳಗಿನ 1ನೇ ಪಟ್ಟಿಯಲ್ಲಿ ಕೆಲವು ರಾಜವಂಶಗಳು ಹೆಸರುಗಳನ್ನು ಕೊಡಲಾಗಿದೆ.
ಎರಡನೇ ಪಟ್ಟಿಯಲ್ಲಿ ಅವರು ನಿರ್ಮಿಸಿದ ದೇವಾಲಯಗಳ ಹೆಸರನ್ನು ಕೊಡಲಾಗಿದೆ. ಇವುಗಳನ್ನು ಸರಿಯಾಗಿ ಹೊಂದಿಸಿ ಬರೆಯಿರಿ. ಪಟ್ಟಿ 1ರಲ್ಲಿ ಏನು ಕೊಟ್ಟಿದ್ದಾನೆ? ಮನೆತನ ಕೊಟ್ಟಿದ್ದಾನೆ. ಅವರು ನಿರ್ಮಿಸಿದ ದೇವಾಲಯಗಳು ಪಲ್ಲವರು, ರಾಷ್ಟ್ರಕೂಟರು, ಚೋಳರು, ಪಾಂಡ್ಯರು ಕೊಟ್ಟಿದ್ದಾನೆ. ಪಟ್ಟಿ 2ರಲ್ಲಿ ಕೈಲಾಸನಾಥ ದೇವಾಲಯ, ಧಾರಾಸುರಂ, ವೈಕುಂಠ ಪೆರುಮಾಳ ದೇವಾಲಯ, ಶ್ರೀ ವಿಲ್ಲಿಪುತ್ತೂರು. ಇನ್ನು ಪಲ್ಲವರು ಏನು ಮಾಡ್ತಾರೆ? ಪಲ್ಲವರು ಯಾವ ದೇವಾಲಯ ಕಟ್ಟಿಸ್ತಾರೆ? ವೈಕುಂಠ ಪರಮಾಳ ದೇವಾಲಯ ಪಲ್ಲವರು ಕಟ್ಟಿಸ್ತಾರೆ, ಕಂಚಿ ಪಲ್ಲವರು. ರಾಷ್ಟ್ರಕೂಟರು ಕೈಲಾಸ ದೇವಾಲಯ, ಎಲ್ಲೋರದ ಕೈಲಾಸನಾಥ ದೇವಾಲಯ ರಾಷ್ಟ್ರಕೂಟರು. ಚೋಳರದು ಏನು ಮಾಡ್ತಾರೆ? ಚೋಳರು ಅಂತಂದರೆ ಧಾರಾಸುರಮನ್ನು ಕಟ್ಟಿಸ್ತಾರೆ, ಧಾರಾಸುರಂ ದೇವಾಲಯ ಚೋಳರು. ಈ ಪಾಂಡ್ಯರು ಏನು ಮಾಡ್ತಾರೆ? ಶ್ರೀ ವಿಲ್ಲಿಪುತ್ತೂರು. ಯಾವ್ದು ಆನ್ಸರ್ ಆಗುತ್ತೆ? 3124 ಆನ್ಸರು 3124 ಆಪ್ಷನ್ ಸಿ ಆಗುತ್ತೆ. ನೆಕ್ಸ್ಟ್ ನೋಡಿ, ಇದರಲ್ಲಿ ಯಾವುದು ಗುಪ್ತರ ಕಾಲಕ್ಕೆ ಸಂಬಂಧಿಸಿದಲ್ಲ? ಶೂದ್ರಲಿಂಗನ ಆರಂಭ, ವ್ಯಾಪಾರ ಅವನತಿ ಮತ್ತು ನಗರಗಳ ಕೇಂದ್ರಗಳ ಅವಮಾನ, ಪುರಾಣಗಳಲ್ಲಿ ಕಲಿಯುಗದ ಚಿತ್ರಣ, ಕೇಂದ್ರೀಕೃತ ಸಾಮ್ರಾಜ್ಯಶಾಹಿ ಆಡಳಿತ. ಯಾವುದಂತಂದರೆ 96ನೇ ಪ್ರಶ್ನೆಗೆ ಕೇಂದ್ರೀಕೃತ ಸಾಮ್ರಾಜ್ಯಶಾಹಿ ಆಡಳಿತ. ಗುಪ್ತ ಸಾಮ್ರಾಜ್ಯ ಸ್ಥಾಪಕ ನಿಮಗೆ ಗೊತ್ತಿರಬೇಕು, ಶ್ರೀಗುಪ್ತ. ಗುಪ್ತ ಸಾಮ್ರಾಜ್ಯ ಸ್ಥಾಪಕ ಶ್ರೀಗುಪ್ತ. ಇವರು ಗುಪ್ತರ ಆಡಳಿತವಿದೆ 300ರಿಂದ 500ರವರೆಗೆ, ಕ್ರಿಸ್ತಶಕ 300ರಿಂದ 500ರವರೆಗೆ ಗುಪ್ತರ ಆಡಳಿತ ಮಾಡಿರ್ತಾರೆ. ಗುಪ್ತರ ಪ್ರಸಿದ್ಧ ದೊರೆ ಗುಪ್ತ ಶಕೆ ಆರಂಭವಾಗಿದ್ದು 1ನೇ ಚಂದ್ರಗುಪ್ತನಿಂದ 320ರಲ್ಲಿ ಗುಪ್ತ ಶಕೆ ಆರಂಭ ಆಗುತ್ತೆ. ಗುಪ್ತ ಶಕೆ ಆರಂಭ ಆಗೋದು 1ನೇ ಚಂದ್ರಗುಪ್ತನಿಂದ ಗುಪ್ತ ಶಕೆ ಆರಂಭ ಆಗುತ್ತೆ. ಇವತ್ತು ನಮಗ ಸಮುದ್ರಗುಪ್ತ, ಇವನನ್ನು 100 ಕದನಗಳ ಸಿಂಹ ಅಂತ ಕರಿತೀವಿ. ಸಮುದ್ರಗುಪ್ತಗಳ 100 ಕದನಗಳ ಸಿಂಹ. ನೆಕ್ಸ್ಟ್ ನೋಡಿ, ಯಾರ ದಿಗ್ವಿಜಯದೊಂದಿಗೆ ಕರ್ನಾಟಕದಲ್ಲಿ ಹೊಯ್ಸಳರ ಆಧಿಪತ್ಯ ಅಧಿಕೃತವಾಗಿ ಕೊನೆಗೊಂಡಿತು? ಚೋಳರ ದಿಗ್ವಿಜಯ, ಪಾಂಡ್ಯರ ದಿಗ್ವಿಜಯ, ವಿಜಯನಗರ ದೊರೆಗಳ ದಿಗ್ವಿಜಯ, ದೆಹಲಿ ಸುಲ್ತಾನರ ದಿಗ್ವಿಜಯ. ಯಾವುದಂತಂದರೆ ಹೊಯ್ಸಳರ ಆಧಿಪತ್ಯಕ್ಕೆ ಅಧಿಕೃತವಾದ ಕೊನೆಗೊಂಡುದು ದೆಹಲಿ ಸುಲ್ತಾನರು. ಯಾರಿರ್ತಾರೆ? ಅಲ್ಲಾವುದ್ದೀನ್ ಖಿಲ್ಜಿಯ ಸೇನಾನಿ ಯಾರು ಬರ್ತಾರೆ? ಮಲಿಕ್ ಕಾಫರ್ ಬರ್ತಾನೆ 1311ರಲ್ಲಿ ಹೊಯ್ಸಳರ ದೊರೆ ಮೂರನೇ ಬಲ್ಲಾಳನ ಮೇಲೆ ಮಲಿಕ್ ಕಾಫರ್ ದಾಳಿ ಮಾಡ್ತಾನೆ. ಅವಾಗ ಹೊಯ್ಸಳರು ಅವನತಿಗೆ ಕಾರಣವಾಗುತ್ತೆ. ಅದಲ್ಲದೆ ಮತ್ತೆ 1327ರಲ್ಲಿ ಮೊಹಮ್ಮದ್ ಬಿನ್ ತುಘಲಕನ ಸೇನೆ ಬಂದು ಹೋಗುತ್ತೆ, ಅವಾಗ ಕೂಡ ದಾಳಿ ಮಾಡುತ್ತೆ. ಇದರಿಂದ ಅವರು ವಿಜಯನಗರದ ತುಂಗಭದ್ರಾ ನದಿಯ ಹತ್ತಿರ ತಮ್ಮ ಸಾಮ್ರಾಜ್ಯವನ್ನು ಸ್ಥಾಪಿಸಲು ಆರಂಭ ಮಾಡ್ತಾರೆ. ಅವಾಗ ವಿಜಯನಗರ ಸಾಮ್ರಾಜ್ಯ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ನೋಡಿ, 98ನೇ ಪ್ರಶ್ನೆ. ಶ್ರೀಕೃಷ್ಣ ದೇವರಾಯರ ಈ ಕೆಳಗಿನ ಯುದ್ಧ ಸಾಹಸಗಳನ್ನು ಚಾರಿತ್ರಿಕ ಕ್ರಮದಲ್ಲಿ ಬರೆಯಿರಿ. ಉಮ್ಮತ್ತೂರಿನ ಶರಣಾಗತಿ, ಒರಿಸ್ಸಾನೊಂದಿಗೆ ಯುದ್ಧ, ಗೋಲ್ಕೊಂಡದ ಕುಲಿ ಕುತುಬ್ ಶಾಹಿನೊಂದಿಗೆ ಯುದ್ಧ, ವಿಜಾಪುರದ ಯುದ್ಧ ಅಂತ ಕೇಳಿದ್ರೆ ಯಾವುದಂತಂದರೆ ಸರಿಯಾದ ಉತ್ತರ ಆನ್ಸರ್ ಏನಾಗಬೇಕು? ಆಪ್ಷನ್ಸ್ ಕೊಟ್ಟಿಲ್ಲ, ಅಲ್ಲಿ ಮಿಸ್ಟೇಕ್ ಆಗಿದೆ. ಸರಿಯಾದ ಉತ್ತರ ಯಾವುದಾಗಬೇಕಿತ್ತಂದರೆ 2. ಫಸ್ಟ್ನೇದು ಒರಿಸ್ಸಾದೊಂದಿಗೆ ಯುದ್ಧ 2 ಫಸ್ಟ್ ಬರಬೇಕು. ಕಾಲಾನುಕ್ರಮ ಕೇಳಿದರೆ ಆಪ್ಷನ್ ಕೊಡಬೇಕಿತ್ತು, ಕೊಟ್ಟಿಲ್ಲ. ಸರಿಯಾದ ಆನ್ಸರ್ ಯಾವುದಾಗುತ್ತೆ? 2, 4, 3, 4 ನೋಡಿ. 2, 4, 3, 4. 2 ಅಂತಂದರೆ ಒರಿಸ್ಸಾದೊಂದಿಗೆ ಯುದ್ಧ, 4 ಅಂತಂದರೆ ವಿಜಯಪುರದೊಂದಿಗೆ ಯುದ್ಧ, ಸೆಕೆಂಡ್ ಒನ್ನು. ಅದಾದ ನಂತರ 3 ಗೋಲ್ಕೊಂಡದ ಕುಲಿ ಕುತುಬ್ ಶಾ ಅನ್ನೊಂದಿಗೆ ಯುದ್ಧ ಮಾಡ್ತಾನೆ. ನೆಕ್ಸ್ಟ್ 1 ಉಮ್ಮತ್ತೂರಿನ ಶರಣಾಗತಿ, ಅವರು ಇಷ್ಟು ಸೋಲಿಸ್ತಾನೆ. ಇವು ಕೃಷ್ಣದೇವರಾಯರ ಕಾಲಾನುಗೃತಿ ಯುದ್ಧಗಳು 2, 4, 3, 1 ಈ ಥರ ಆಪ್ಷನ್ ಕೊಡಬೇಕಿತ್ತು. ನೆಕ್ಸ್ಟ್ ನೋಡಿ, 99ನೇ ಪ್ರಶ್ನೆ. ಈ ಕೆಳಗಿನ ಯಾವ ಸಮಾನತೆಯನ್ನು ಭಾರತ ಸಂವಿಧಾನ ಎತ್ತಿ ಹಿಡಿಯಲಿಲ್ಲ? ಕಾನೂನಿನ ಮುಂದೆ ಸಮಾನತೆ, ಧರ್ಮ, ಜನಾಂಗ, ಜಾತಿ, ಲಿಂಗ ಅಥವಾ ಜನ್ಮಸ್ಥಳವನ್ನು ಆಧರಿಸಿ ತಾರತಮ್ಯ ಮಾಡದಿರುವುದು, ಉದ್ಯೋಗಕ್ಕೆ ಸಂಬಂಧಿಸಿದ ಸಮಾನತೆ ಅವಕಾಶ, ಎಲ್ಲರಿಗೂ ಸಮಾನವಾದ ಶೈಕ್ಷಣಿಕ ಅವಕಾಶ. ಯಾವುದಂತಂದರೆ ಸರಿಯಾದ ಉತ್ತರ ಎಲ್ಲರಿಗೂ ಸಮಾನವಾದ ಶೈಕ್ಷಣಿಕ ಅವಕಾಶ. ಇದು ಸಂವಿಧಾನ ಎತ್ತಿ ಹಿಡಿಯಲಿರುವುದು. ಎಲ್ಲಿ ಬರುತ್ತೆ? ಕಾನೂನಿನ ಮುಂದೆ ಸಮಾನತೆ ಬರುವುದು. ಮೂಲಭೂತ ಹಕ್ಕಿನ 14ನೇ ವಿಧಿ ಏನು ಹೇಳುತ್ತೆ? ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅಂತ ತಿಳಿಸುವ ವಿಧಿ 14ನೇ ವಿಧಿ. ಇನ್ನು 15ನೇ ವಿಧಿ ಏನು ಹೇಳುತ್ತೆ? ಧರ್ಮ, ಜನಾಂಗ, ಜಾತಿ, ಲಿಂಗ ಮತ್ತು ಜನ್ಮಸ್ಥಳದ ಆಧರಿಸಿ ಲಿಂಗ ತಾರತಮ್ಯ ಮಾಡುವುದು 15ನೇ ಹೇಳುತ್ತೆ. ತಾರತಮ್ಯ ಮಾಡಬಾರದಂತಂದು ತಿಳಿಸುವ ವಿಧಿ 15. ಇನ್ನು 16ನೇ ವಿಧಿ ಏನು ಹೇಳುತ್ತೆ? ಸಾರ್ವಜನಿಕ ಉದ್ಯೋಗದಲ್ಲಿ ಸಮಾನ ಪಾಲಂತೂ 16ನೇ ವಿಧಿ ತಿಳಿಸುತ್ತೆ. 17ನೇ ವಿಧಿ ಅಸ್ಪೃಶ್ಯತೆ ಕುರಿತು ಅಸ್ಪೃಶ್ಯತೆ ಮಾಡಬಾರದು ತಿಳಿಸುವ ವಿಧಿ 17ನೇ ವಿಧಿ. ಇಲ್ಲಿಗೆ ಪಾರ್ಟ್ 2 ಮುಗಿಯಿತು. ಸಂಪೂರ್ಣ ಚರ್ಚೆ ಮುಗಿಯಿತು. FD 2005ರಲ್ಲಿ ನಡೆದ ಸಂಪೂರ್ಣ ಪ್ರಶ್ನೆ ಪತ್ರಿಕೆ ಮುಗಿಯಿತು. ಈಗಾಗಲೇ ಹೇಳಿದ್ದೀನಿ, ಪಾರ್ಟ್ 1 ಕೆಳಗಡೆ ಲಿಂಕನ್ನು ಕೊಡಲಾಗಿರುತ್ತೆ 1ರಿಂದ 50. ಇನ್ನು ಉಳಿದ ಪಾರ್ಟ್ 2 ಈ ವಿಡಿಯೋದಲ್ಲಿ ಸಿಗುತ್ತೆ. ಇನ್ನು ಪ್ರತಿ ವಿಡಿಯೋಗಳ ಲಿಂಕನ್ನು ನೀವು ಕೆಳಗಡೆ ನೋಡ್ಬೋದು ಪ್ಲೇ ಲಿಸ್ಟ್ ಮುಖಾಂತರ. ಇನ್ನು ವಿಶೇಷ ಸೂಚನೆ ನೋಡಿ, ಇಲ್ಲಿ ನಾವು ಚರ್ಚಿಸಿರುವ ಉತ್ತರಗಳು ಆಫಿಷಿಯಲ್ ಕೀ ಉತ್ತರಗಳಾಗಿದ್ದು, ಆದರೆ ನಿಮಗೆ ಏನಾದರೂ ಯಾವುದೇ ಪ್ರಶ್ನೆಗಳ ಉತ್ತರಕ್ಕೆ ಸಂಬಂಧಪಟ್ಟಂತೆ ಗೊಂದಲಗಳಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಪ್ರಶ್ನೆ ಸಂಖ್ಯೆ ಮತ್ತು ನಿಮ್ಮ ಉತ್ತರವನ್ನು ಹಾಕಿ. ನಮ್ಮ ಐಡಾಸ್ ಫೋರಂ ತಂಡ ಇದನ್ನು ಚರ್ಚಿಸಿ ತಪ್ಪಾಗಿದ್ದಲ್ಲಿ ಹೊಸ ಉತ್ತರವನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ರಕಟಿಸಲಾಗುವುದು.
ಒಮ್ಮೆ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ನೋಡಬೇಕಾಗಿ ವಿನಂತಿ. ಥ್ಯಾಂಕ್ ಯು. ನಮ್ಮ ತಂಡ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ NCERT ಸ್ಟೇಟ್ ಬುಕ್ಸು 1000ಕ್ಕೂ ಹೆಚ್ಚಿನ ಪ್ರಶ್ನೆ ಪತ್ರಿಕೆಗಳ ಚರ್ಚೆ, ಟೆಲಿಗ್ರಾಮ್ ಗ್ರೂಪ್ನಲ್ಲಿ ದಿನನಿತ್ಯ 100ಕ್ಕೂ ಹೆಚ್ಚು ಕ್ವಿಜ್ ಮತ್ತು ಸ್ಟ್ಯಾಂಡರ್ಡ್ ಪುಸ್ತಕಗಳನ್ನು ಸಂಪೂರ್ಣವಾಗಿ ಚರ್ಚಿಸುವ ಹೊಸ ಪ್ರಯತ್ನಕ್ಕೆ ಕೈ ಹಾಕಿದ್ದೇವೆ. ಇದಕ್ಕೆ ನಿಮ್ಮ ಸಹಕಾರ ತುಂಬಾ ಅಗತ್ಯ. ನಮ್ಮ ಟೆಕ್ನಿಕಲ್ ಟೀಮ್ ಹೊಸ ಟೆಕ್ನಾಲಜಿ ಅಳವಡಿಕೆಗಳಿಗೆ ನೀವು ಜೈನ್ ಆಪ್ಷನ್ ಮೂಲಕ ಇಲ್ಲಿದೆ ನೋಡಿ, ಜೈನ್ ಆಪ್ಷನ್ ಮೂಲಕ ಸಹಾಯ ಮಾಡಬಹುದು. ಶಿಶು 29 ರುಪೀಸು, ಕಿಶೋರ 59 ರುಪೀಸು, ತರುಣ 159 ರುಪೀಸು. ಅದು ಸಾಧ್ಯವಾಗದೆ ಪಕ್ಷದಲ್ಲಿ ಸಬ್ಸ್ಕ್ರೈಬ್ ಮಾಡುವ ಮುಖಾಂತರ ನಮಗೆ ಬೆಂಬಲ ಸೂಚಿಸಬಹುದು. ನೋಟ್: ಹೆಚ್ಚು ಬಂದ ಹಣವನ್ನು ಐಡಾಸ್ ಫೋರಂ ವತಿಯಿಂದ ಚಾರಿಟೇಬಲ್ ಟ್ರಸ್ಟ್ ಮೂಲಕ ಬಡ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕಾಗಿ ಸಹಾಯ ಮಾಡಲಾಗುವುದು. ಥ್ಯಾಂಕ್ ಯು. ಈ ವಿಡಿಯೋ ಇಷ್ಟ ಆದಲ್ಲಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಆದಷ್ಟು ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ಎವ್ರಿವನ್. ಗಾಡ್ ಬ್ಲೆಸ್ ಯು ಆಲ್.